ಹಲೋ, ನಿಮ್ಮ ಹೆಸರೇನು? ಅದು ನನ್ನ ಹೆಸರು ವಾಟ್? ನಿಮ್ಗೆ ನಿಮ್ಮ ಹೆಸರು ನೆನಪಿಲ್ವಾ? ನೀವು ಎಲ್ಲಿಂದ ಬಂದಿದ್ದೀರಾ ಹೇಳಿ? ಎಲ್ಲಿಂದ ಬಂದೆ ನಾನು? ನಿಮ್ಮ ಊರ ಹೆಸರು ಕೂಡ ಗೊತ್ತಿಲ್ವಾ? ನೆನ್ಪಾಗ್ತಿಲ್ಲ. ನೀವಿರೋದಿಲ್ಲೇನಾ? ಏನೋ ನಿಮ್ಮನ್ನೇ ಕೇಳ್ತಿರೋದು. ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಾ ಡ್ರಗ್ ಪೇಷಂಟ್ ಇನ್ ಫೋರ್ತ್ ಸ್ಟೇಜ್ ಅಂದ್ರೆ ಪೇಷಂಟ್ ಅವ್ರನ್ನೇ ಅವರು ಮರೆಯೋದು. 1 ಸೆಕೆಂಡ್. ಓ, ಇವ್ರ ಹೆಸರು ರಾಜೇಶ್. ಗೋವಾದಲ್ಲಿ IT ಕಂಪ್ನಿಲಿ ವರ್ಕ್ ಮಾಡ್ತಾನೆ. ಎಷ್ಟೋ ಚೆನ್ನಾಗಿರ್ಬೇಕಾಗಿದ್ದ ಇವರು ಸಿಚುವೇಶನ್ಸ್ ಇಂದನೋ ಯಾವ್ದ್ರಿಂದನೋ ಗೊತ್ತಿಲ್ಲ ಡ್ರಗ್ ಅಡಿಕ್ಟ್ ಆಗಿದ್ದಾರೆ. ಇದೆಲ್ಲ ಬೇಕು ಅಂತ ಅವರೇ ಈ ರೀತಿ ಮಾಡ್ಕೊಂಡಿದ್ದಾರೆ. ಟುಡೇ ಹಿ ಇಸ್ ಇನ್ ದ 4th ಸ್ಟೇಜ್. ಹಲೋ, ಹಾ ಅಣ್ಣ, ಗೋವಾ. ಸ್ವಲ್ಪ ನಿಲ್ಸು. ಇವಳೇನಕ್ಕೆ ಇಲ್ಲಿದ್ದಾಳೆ? ಹಲೋ, ನೀನೇನಿಲ್ಲಿ? ಕಾಣಿಸ್ತಿಲ್ವಾ ಏನಂತ? ಅದ್ ನೋಡಿದ್ರೆ ಗೊತ್ತಾಗ್ತಿದೆ. ಎಲ್ಲಿಗೆ ಹೋಗ್ತಿದ್ಯಾ? ಮುಂಬೈಯಲ್ಲಿ ಆಫೀಸ್ ವರ್ಕ್ ಫಿನಿಶ್ ಮಾಡ್ಕೊಂಡು ಹೈದರಾಬಾದ್ ಹೋಗ್ತಿರೋಗ್ ಹೀಗಾಯ್ತು. ಓ ಗುರು, ಸರ್ ಎಷ್ಟೊತ್ತಾಗುತ್ತೆ? ನೋಡ್ತಾ ಇದ್ದೀನಿ ಸರ್. ಸರಿ, ತುಂಬಾ ಹೊತ್ತಾಗುತ್ತೆ. ನನ್ ಜೀಪಲ್ ಬಾ. ನಾನ್ ಬರಲ್ಲ. ಗುರು, ಹಾಂ ಸರ್. ಈ ಕಾರ್ ರಿಪೇರಿ ಆದ್ಮೇಲೆ ಬೆಂಗಳೂರಿಗೆ ತಗೊಂಡ್ ಬನ್ನಿ. ಆಯ್ತು ಸರ್.
ಕೊನೆವರೆಗೂ ಕರ್ಕೊಂಡು ಹೋಗ್ತೀಯಾ ಮಧ್ಯದಲ್ಲಿ ಬಿಟ್ಬಿಡ್ತೀಯಾ? ಹೋಗೋವರೆಗೂ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನಂತೀಯಲ್ಲ. ಅದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ 100 ಸರಿ ಹೇಳಿದೀನಿ. ಮತ್ ಅದ್ರ ಬಗ್ಗೆನೇ ಮಾತಾಡ್ತೀಯಲ್ಲ. ಇಲ್ಲಿ ಕೇಳು, ನೀನೇ ಅಲ್ಲೇ ಉಳ್ದಿದ್ದು. ಬಿಟ್ಬಿಟ್ಟು ಹೊರಟೋಗಿದ್ಯಲ್ಲ. ಹಲೋ ಅಣ್ಣ, ರವಿ ಅಣ್ಣ. ಧೂಳ್ ರವಿ ಇಲ್ಲೊಬ್ಬ ನನ್ನ ಉಡಾಯಿಸಿದಣ್ಣ. ಬಾಣ. ಏಯ್ ಬೇಬಿ, ನಮ್ಮ ಹುಡ್ಗನೇ ಹೊಡೆದಿದ್ಯಂತೆ. ನಾನು ಯಾರಂತ ಗೊತ್ತಾ? ನನ್ನ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಾ? ಏಯ್ ಹೇಳ್ರೆ. ನಡೀರೆ ಬೇಷ್ ಮಾಡಿಗಳ. ಏಯ್, ಶಾಂತಿನಗರ ಸತ್ಯ ಅಣ್ಣ ಗೊತ್ತಾನ ನಿನಗೆ? ನಾಗಮಂಗ್ಲ ನಾಗಣ್ಣ ನಿನಗೆ ಗೊತ್ತಾ? ನನ್ನ ಅನ್ನ ಕಣೋ. ಗುಲಾಬ್ ಸಿಂಗು ಧೂಳ್ಪೇಟ್ ಶಂಕರ್ಗೂ ಮೂಗಿಡ್ಕೊಂಡು ಎಣ್ಣೆ ಓಡಿಸ್ತೀನೋ, ಅದು ಕಣ ನನ್ನ ರೇಂಜು. ಧೂಳ್ ರವಿ ಕೇರ್ ಆಫ್ ಕಲಸಿ ಪಡೆಯ ಕರಿಯ. ನಮ್ಮ ಹುಡ್ಗಂಗೆ ಹೊಡೆದಿದ್ಯಾ? ತಿಂತ್ಯಾ? ಏಯ್, ತಮ್ಮನಿಗೆ ನಮ್ಮ ಕಾಂತನೇನಂತ ತೋರ್ಸೋ ಬೇಬೀಸ್. ಇವಾಗ ಸರ್ಸಾಡ್ರೆ ಲೋ, ಆಗ್ಲೇ ತೋರ್ಸ್ಬಿಟ್ರು ತಮ್ಮಂಗೆ. ಏಯ್ ಹೋಗ್ರ. Hey!
ನೀನು ಹೋಗ. ಎಳೆಬಿಡ ಕಣೋ, ಒಳಗಡೆ ಇರೋದು ಒಂದೇ ಕಣೋ. ಎಳೆಬಿಡ. ಅಯ್ಯೋ ಎಳ್ದೆ ಬಿಟ್ಟ. ನಡಿಯ. ಏನೋ ಇವನು ರವಿ ದೌಲತ್ ರವಿ ಅಂದೆ. ಸರಿ ಕೇಳ್ಬೇಡಣ, ಕೇಳಕ್ ನಾಚಿಕೆ ಆಗುತ್ತಣ. ಮತ್ತಿನ್ನು ಏನೇನೋ ಹೇಳ್ದಂಗಿತ್ತು. ನನಗೆ ಹೊಡಿತೀನಿ. ಸಿನಿಮಾ ನೋಡಲ್ವಾಣ? ನಂದು ಬರೀ ಕೈ ಆಕ್ಷನ್. ಅಮ್ಮ, ಅರ್ಥ ಆಯ್ತಣ್ಣ, ತುಂಬಾ ಅರ್ಥ ಆಯ್ತು. ಅಣ್ಣ ಹೊಡಿಯೋದು ಹೊಡೆದೆ. ನಿಮ್ದು ಯಾವ ಊರು? ಕರ್ನಾಟಕ. ನಾನು ಹೇಳಿಲ್ವಾ ನಿಮ್ಗೆ? ನಾನು ಹೊಡಿಬೇಕು ಅಂದ್ರೆ ಕಲಿಸು ಪ್ಲಾನೆ ಆಗಿರ್ಬೇಕು, ಇಲ್ಲಾಂದ್ರೆ ಅವನ ಕೈಲೂ ಆಗಲ್ಲ. ಸಾಯಿಸ್ತಾಳೆ ಮಧು. ಮಧು ಮಧು ಸಾಯಿಸ್ತಾ ಇದೆಯಲ್ಲೇ ನೀನು. ಮಧು 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 ಏನು ಜಾಸ್ತಿ ಆಗಿದ್ಯಾ? ಆಕ್ಚುಲಿ ನಾವು ಸುಮ್ನೆ ಬೆಟ್ಟ ಹಾಕೊಂಡಿದ್ವಿ, ಅದಕ್ಕೆ ಅವಳು ಹಿಂಗ್ ಕುಡ್ದ್ಬಿಟ್ಲು. ಆದ್ರೆ ಅವಳು ಕುಡಿಯಲ್ಲ, ಸುಮ್ನೆ. ಎನಿವೆ, ಅವರಿಂದ ಅವಳನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಹೆಲೋ, ದಿನ ಇಲ್ಲಿಗೆ ಬರ್ತೀರಾ ಜಾಗಿಂಗ್ಗೆ? ಇಲ್ಲ, ಈ ಪ್ಲೇಸ್ ಬರೋದು ಹೊಸದು. ವರ್ಕೌಟ್ಸ್ ಜೊತೆ ಮಾರ್ಷಲ್ ಆರ್ಟ್ಸ್ ಕೂಡ ಕಲಿ. ನಿನ್ನಂತವ್ರಿಗೆ ಅದು ತುಂಬಾ ಮುಖ್ಯ. ನಾನ್ ನಿಮ್ಗೆ ಗೊತ್ತಾ? ನಿನ್ನೆ ನೈಟ್ ಪಬ್ಬಲ್ಲಿ ಕುಡಿದ್ಮೇಲೆ ಏನ್ ನಡೀತೋ ನಂಗಂತೂ ನೆನ್ಪೇ ಇಲ್ಲ. ನೆನ್ಪಿರಲ್ಲ ಅಂದ್ಮೇಲೆ ಕುಡಿಯೋದೇನಕ್ಕೆ? ಫ್ರೆಂಡ್ಸ್ ಜೊತೆ ಬೆಟ್ ಕಟ್ಟಿದೆ, ಅದಕ್ಕೆ ಕುಡ್ದೆ. ಸೋಲೋದು ನನ್ಗಿಷ್ಟ ಆಗಲ್ಲ, ನನ್ಗೆ ಕುಡಿಯೋ ಅಭ್ಯಾಸ ಇಲ್ಲ. ಆದ್ರೂ ನೀನೇನು ರಾತ್ರಿ ನನ್ ಗೆಟಪ್ ನೋಡಿ ಲೈನ್ ಹಾಕ್ತಿದ್ಯಾ? ಓ, ನಿಂಗ್ ಹಂಗ ಅನಿಸ್ತಿದ್ಯಾ? ರಾತ್ರಿ ನಾನು ಆ ಡ್ರೆಸ್ ಅಲ್ಲಿ ನೋಡ್ದವ್ರು ಯಾರಾದ್ರೂ ಲೈನ್ ಅಲ್ಲಿ ಬೀಳ್ಬೇಕಾಗಿರೋದೆ. ಅಫ್ಕೋರ್ಸ್, ಆದ್ರೆ ನನ್ನಂತವ್ರು ಹೀರೋಯಿನ್ ಲವ್ ಮಾಡ್ತಾರೆ, ನಿನ್ನಂತ ಐಟಮ್ ಗರ್ಲ್ನಲ್ಲ. ವಾಟ್ ಯು ಮೀನ್? ಮಾಡರ್ನ್ ಡ್ರೆಸ್ ಹಾಕೊಂಡ್ರೆ ಐಟಮ್ ಗರ್ಲ್ ಅಂತ್ಯಾ? ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಮಾಡರ್ನ್ ಡ್ರೆಸ್ ಹಾಕೊಂಡಿರೋ ಹುಡುಗಿರ್ನ ಪ್ರೀತಿ ಮಾಡಲ್ವಾ? ಯಾಕೆ ಪ್ರೀತಿಸಲ್ಲ? ರಾತ್ರಿ ಪ್ರೀತಿಸಿದ್ರಲ್ಲ. ಯು ಬೈ ದ ವೇ, ಎಲ್ಲರೂ ಸಿಲ್ಕ್ ಸ್ಮಿತಾನೇ ನೋಡ್ಬೇಕು ಅನ್ಕೋತಾರೆ, ಆದ್ರೆ ಶ್ರೀದೇವಿನೇ ಪ್ರೀತಿಸ್ತಾರೆ, ತಿಳ್ಕೊ. ನಿನ್ನ ನೈಸ್. ಸರ್, ಶ್ರೀದೇವಿ ಸಿಲ್ಕ್ ಸ್ಮಿತಾ ಅಂದ್ರೆ ಏನೋ ಅನ್ಕೊಂಡಿದ್ದೆ. ಬೀಳಿಸ್ಬಿಟ್ಟ ನನ್ನ.
ಯಾ ಹಾಯ್. ಹಾಯ್, ಏನ್ ಲೇಟು? ರಾತ್ರಿ ಮತ್ತೆ ಪಾರ್ಟಿನಾ? ಛೇ ಹಾಗೆಲ್ಲ ಏನಿಲ್ಲ. ಇವತ್ತು ನಮ್ ಡ್ಯಾಡ್ ಬರ್ಡೇ. ರಾತ್ರಿ 12 ವರ್ಗೂ ಎದ್ದು ಕೇಕ್ ಕಟ್ ಮಾಡ್ಸಿದ್ವಿ, ಅದಕ್ಕೆ ಲೇಟ್ ಆಗೋಯ್ತು. ಹಲೋ ರೇಷ್ಮಾ, ಎಲ್ಲೇನೆ? ನಿಂಗ್ ಗೊತ್ತಲ್ಲ ದಿನ ಈ ಟೈಮಲ್ಲಿ ನಾನು ಜಾಗ್ ಮಾಡ್ತೀನಿ ಅಂತ. ಏನು ಪಾರ್ಟಿನಾ? ನನ್ ಬರಲ್ವೇ. ಈ ಪಬ್ಬು ಪಾರ್ಟಿಗಳು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೀನಿ. ಸಾರಿ ಕಣೆ, ನಿನ್ನನ್ ಎಷ್ಟೇ ಫೋರ್ಸ್ ಮಾಡಿದ್ರು ನಾನ್ ಬರಲ್ಲ. ಅಬ್ಬಾ, ನಿನ್ ಗೊತ್ತಲ್ಲ ನಾನು ಒಂದ್ಸಲ ಡಿಸಿಷನ್ ತಗೊಂಡ್ರೆ ಯಾರ್ ಮಾತು ಕೇಳಲ್ಲ ಅಂತ. ಏನು ಆದ್ರೂ ದಿನಕ್ಕೊಂದ್ಸಲ ಬದಲಾಯಿಸೋದಕ್ಕೆ ಇದೇನಾದ್ರೂ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ಸಾ ಇಲ್ಲ ಫೇಸ್ಬುಕ್ ಅಲ್ಲಿ ಪೋಸ್ಟಾ? ಒಂದ್ಸಲ ಲೈಫಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಆಗೋದಂಗೇನೆ. ಓಕೆನಾ? 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 ಇಟ್ಬಿಟ್ಟಿದ್ದಾಳಾ? ಸರಿ ಸರಿ, ಎಂಜಾಯ್ ಮಾಡು. ಏನು ನಂಬ್ತಾ ಇಲ್ವಾ? ನಂಬ್ತೀನಿ, ಆದ್ರೆ ನೈಟ್ ಅಲ್ರಾಮ್ ಇಡೋದು ಮರ್ತೋದೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಆಡ್ತಾನೆ, ನನ್ನ ಮನ್ಸನ್ನೇ ಅರ್ಥ ಮಾಡ್ಕೊಳಲ್ಲ ಅಂತಾನೆ. ಇರು, ಎಲ್ಲೋಗ್ತಿದ್ಯಾ? ಏನೋ ಸೈಟ್ ಹೊಡಿತಿದ್ಯಾ? ಹುಡ್ಗಿರು ನೋಡಿದ್ರೆ ಬಿದ್ಬಿಡ್ತಾರಾ? ಆಗ್ ಬೀಳೋರು ಬೇರೆಯವ್ರು ಇರ್ತಾರೆ. ನನ್ನಂತ ಹುಡ್ಗಿರ್ನ ಬೀಳಿಸ್ಬೇಕಂದ್ರೆ ಒಳಗಡೆ ಕ್ಯಾರೆಕ್ಟರ್ ಇರ್ಬೇಕು, ಹೊರಗಡೆ ಕ್ಯಾಲಿಬರ್ ಇರ್ಬೇಕು. ನೋಡೋದಕ್ಕೆ ಸ್ಮಾರ್ಟ್ ಆಗಿರ್ಬೇಕು, ಹೊಡೆದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಹೀರೋ ಅಲ್ಲಿ ಪ್ರಭಾಸ್ ತರ, ಬ್ಯಾಟಿಂಗ್ ಅಲ್ಲಿ ಕೊಹ್ಲಿ ಹಾಗೆ, ಪ್ರೀತಿ ಮಾಡೋದ್ರಲ್ಲಿ ಪೇರೆಂಟ್ಸ್ ತರ, ನೋಡ್ಕೊಳ್ಳೋದ್ರಲ್ಲಿ ಲವರ್ ಹಾಗೆ, ತಿಂತಾ ಇದ್ರೆ ಐಸ್ ಕ್ರೀಮ್ ತರ ಇರ್ಬೇಕು. ಆದ್ರೂ ಬೀಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಟೈಮ್ ವೇಸ್ಟ್ ಮಾಡ್ಕೋಬೇಡ, ಹೋಗಿ ಜಾಗಿಂಗ್ ಮಾಡ್ಕೋ, ಹೋಗು. ಕೇಳಿಸ್ಲಿಲ್ಲ, ಇನ್ನೊಂದ್ಸತಿ ಹೇಳ್ತೀರಾ? ಹೋಗು. ಟಿಪಿಕಲ್ ಬ್ಯಾಡ್ ಬಾಯ್ಸ್. ಏನೇನು ಯಾಕೆ ನಗ್ತಿದ್ಯಾ? ನಾನು ಹೇಳೋದ್ ಕರೆಕ್ಟ್ ಅಲ್ವಾ? ಆ ತರದವನು ಪುಸ್ತಕ ಪುರಾಣದಲ್ಲಿ ಮಾತ್ರ ಸಿಗೋದು. ಹಾಗೇನಲ್ಲ, ಯಾವ ಹುಡ್ಗಿ ಆದ್ರೂ ನನ್ಗೆ ಒಳ್ಳೆ ಹುಡ್ಗ ಬೇಕು ಅನ್ಕೋತಾಳಲ್ವಾ? ಸಪೋಸ್ ನಿನ್ನಂತ ಹುಡ್ಗ ಪ್ರಪೋಸ್ ಮಾಡಿದ್ರೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಆದ್ರೆ ನಿನ್ನಂತ ಒಳ್ಳೆ ಹುಡುಗಿ ನಂಗಿನ್ನು ಸಿಕ್ಕೇ ಇಲ್ವಲ್ಲ. ಬ್ಯಾಡ್ ಆಗಿದ್ರೆ ಬ್ಯಾಡ್ ಗರ್ಲ್ ಅಂತ್ಯ, ಒಳ್ಳೆ ತರ ಇದ್ರೆ ಗುಡ್ ಗರ್ಲ್ ಅಂತ್ಯ. ಹೇಗೋ ನಿನ್ನ ಹ್ಯಾಂಡಲ್ ಮಾಡೋದು? ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್, ಬಟ್ ನಿನ್ಗೋಸ್ಕರ ಅಂತೂ ಹಾಕೊಳ್ಳಿಲ್ಲ ಬಿಡು. ಓ, ಎನಿವೆ ಥ್ಯಾಂಕ್ಸ್. ಯಾಕೆ? ನನ್ನ ಇಂಪ್ರೆಸ್ ಮಾಡಕ್ ಹಾಕೊಂಬಂದೆ ಅಂದ್ರೆ ಕಷ್ಟ ಆಗ್ತಿತ್ತು. ಆಮೇಲೆ ನಿನ್ನ ಇಂಪ್ರೆಸ್ ಮಾಡೋಕೆ ನಾನ್ ಕಷ್ಟಪಡ್ಬೇಕಿತ್ತಲ್ಲ. ಹಲೋ, ನೀನೇನಿಲ್ಲಿ? ಹೇ, ಇದು ನಿನ್ ಸ್ಮೋಕಿಂಗ್ ಝೋನಾ? ಹಂಗೇನಿಲ್ಲ, ಇಲ್ಲಿ ಸ್ಟ್ರೀಟ್ ಫುಡ್ ಎಂಜಾಯ್ ಮಾಡೋಣ ಅಂತ ಬಂದೆ. ಹೌದಾ? ಏನ್ ಆರ್ಡರ್ ಮಾಡಿದ್ಯಾ? ಇಲ್ಲಿ ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ. ನೀನು ತಿಂತೀಯಾ? ಹೇ ಹೇ ಹೇ, ಏನಾಯ್ತು? ವಾಟ್ ಹ್ಯಾಪನ್ಡ್? ಏನಾಯ್ತು? ಆರ್ ಯು ಓಕೆ? ಓಕೆನಾ? ನಂಗೆ ಆಸ್ತಮಾ ಇದೆ. ಓ ಹೌದಾ? ಆಕ್ಚುಲಿ ಕಾರ್ನ್ ಬೇಯಿಸ್ತಾ ಇರೋದ್ರಿಂದ ಹೊಗೆ ಬರ್ತಿದ್ಯಲ್ಲ, ಅದಕ್ಕೆ ಹೀಗಾಗಿದೆ. ನೀನ್ ಕಾರಲ್ಲಿ ಮುಂದೆ ಹೋಗಿರೋ, ನಾನು ಹಿಂದೆನೆ ಬರ್ತೀನಿ. ಓಕೆನಾ?
ಹುಷಾರು. ಹೇ, ಆ, ಒಂದ್ ಚಿಕ್ಕ ಬೆಟ್ಟ ಹಾಕೋಣ. ಬೆಟ್ಟ ಏನದು? ಏನಂದ್ರೆ ಹಾ, ಇಲ್ಲಿಂದ ಅಲ್ಲಿರೋ ಸ್ಟೋನ್ ವರ್ಗೂ ಯಾರ್ ಫಸ್ಟ್ ರೀಚ್ ಆಗ್ತಾರೋ ಅವ್ರ್ ಗೆದ್ದ ಹಾಗೆ. ಗೆದ್ರೆ ಏನು? ಗೆದ್ರೆ ಇವತ್ ಫುಲ್ ನಿನ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ, ಸೋತೋದ್ರೆ ನನ್ ಬಾಯ್ ಫ್ರೆಂಡ್ ಆಗಿರ್ಬೇಕು. ಹೌದಾ? ಎರಡಕ್ಕೂ ವ್ಯತ್ಯಾಸ ಏನಿದೆ? ತುಂಬಾ ಇದೆ. ಪ್ರೀತಿಸೋದಕ್ಕೆ, ಪ್ರೀತಿ ಪಡ್ಕೊಳ್ಳೋದಕ್ಕೆ ಇರೋಷ್ಟು ಡಿಫ್ರೆನ್ಸ್. ಓ, ಓಕೆನಾ? ಲೆಟ್ಸ್ ಗೋ. ನಾನೇ ಗೆದ್ಬಿಟ್ಟೆ. ಏನಾಯ್ತು ಮಧು? ಇನ್ನೆಲ್ಲರ್ ಅಲ್ಲಿ? ಮಧು, ಮಧು, ಇನ್ನೆಲ್ಲರ್ ತಂದಿದ್ಯಾ ಮಧು? ಓ ಮೈ ಗಾಡ್, ಏನ್ ಮಾಡ್ಲಿ? ಮಧು, ಅರೆರೆ ಅರೆರೆ ಗುಂಡಿಗೆ ಬಡಿತ ಮರೆತೆ, ಬೆರೆತೆ ಬೆರೆತೆ ನಿನ್ನ ಕಣ ಕಣದಿ ಬೆರೆತೆ, ಅಂದವಾದ ನಿನ್ನ ತನುವ ಬಳಸುವ ಆಸೆಯಲಿ ನಾನು ನಿನ್ನ ಪಕ್ಕಕ್ಕೆ ಬಂದೆ ಮಿಂಚಿನ ವೇಗದಲ್ಲಿ. ಅರೆರೆ ಅರೆರೆ ಗುಂಡಿಗೆ ಬಡಿತ ಮರೆತೆ, ಬೆರೆತೆ ಬೆರೆತೆ ನಿನ್ನ ಕಣ ಕಣದಿ ಬೆರೆತೆ. ನಾ ದೂರ ಇರೆನು ಈಗ, ಅದು ಏನೇ ಆದರೂನು ಈ ನನ್ನ ಉಸಿರಿನೀಗ ನಿನಗಾಗಿ ಬರೆದೆ ನಾನು. ನಿನ್ನ ಎದುರು ಚಾಚಿ ಕೈಯ ಬೇಡುವೆನೋ ಒಲವ ನಾನು. ಗೂಡಿಂದ ಹೊರಗೆ ಬಂದ ಚೆಲುವಾದ ಹಕ್ಕಿ ನೀನು, ಬಾಯಿಗ ಹಾರಿ ಹೋಗಿ ಸೇರೋಣ ಸ್ವರ್ಗವನ್ನು. ಕನಸಿನಲ್ಲೇ ನಾನು ಕೆತ್ತಿದ ಬೊಂಬೆ ಕಣೆ ನೀನು, ನನ್ನ ಬೊಂಬೆಗೊಂದು ಸಿಹಿಯ ಮುತ್ತ ಇಡಲೇನು. ಕಣ್ಣಲ್ಲೇ ಕನ್ನ ಹಾಕಿ ನೀ ಕದ್ದೆ ನನ್ನ ಮನವ, ನಗುವಲ್ಲೇ ತೆರೆದು ಬಿಟ್ಟೆ ನೀ ನನ್ನ ಮನದ ಕದವ. ಅದು ಹೇಗೆ ಹೊಗಳಲೀಗ ಓ ಚೆಲುವೆ ನಿನ್ನ ಒಲವ. ನಾನೆಲ್ಲೂ ಕಂಡೇ ಇಲ್ಲ ನಿನ್ನಂತೆ ನಗುವ ಹೂವ, ಮನಸಾರೆ ಹೀರಿಕೊಂಡೆ ನಿನ್ನ ತುಟಿಯ ಜೇನ ಜಲವ.
ಅಂದವಾದ ಧರದ ಜೊತೆಗೆ ಆಡುತ್ತಾ ಸರಸ ಬಿಟ್ಟು ಬಿಟ್ಟೆ ನಿನ್ನ ಕಣ್ಣಲ್ಲಿ ಸಾವಿರ ಕನಸ ಅರೆರೆ ಅರೆರೆ ಗುಂಡಿಗೆ ಬಡಿತ ಮರೆತೆ ಬೆರೆತೆ ಬೆರೆತೆ ನಿನ್ನ ಕಣ ಕಣದಿ ಬೆರೆತೆ ಅಂದವಾದ ನಿನ್ನ ತನುವ ಬಳಸುವ ಆಸೆಯಲ್ಲಿ ನಾನು ನಿನ್ನ ಪಕ್ಕಕ್ಕೆ ಬಂದೆ ಮಿಂಚಿನ ವೇಗದಲ್ಲಿ ಹಾಯ್ Hi. ಹಾಯ್ ನೀವು ಯಾವ ಡಯಟ್ ಫಾಲೋ ಮಾಡ್ತೀರಾ? ತುಂಬಾ ಫಿಟ್ ಆಗಿದ್ದೀರಲ್ಲ. ಅಂಥದ್ದೆಲ್ಲ ಏನಿಲ್ಲ, ಡೈಲಿ ಎಕ್ಸರ್ಸೈಸ್ ಮಾಡ್ತೀನಿ. ಅದಕ್ಕೆ ಇಷ್ಟ ಹ್ಯಾಂಡ್ಸಮ್ ಆಗಿದ್ದೀರಾ. ಸ್ವಲ್ಪ ನೀರು ಕೊಡ್ತೀರಾ? ಥ್ಯಾಂಕ್ ಯು. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಿಮ್ದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ ಬಾಟಲ್ ಸಾಕಾಗತ್ತೆ. ನಿನ್ ಬಾ. ಮಧು, ಫೈನಲಿ ನಿನ್ ಲವರು ನಿಂಗೆ ಹೇಗ್ ಬೇಕೋ ಆಗಿದ್ದಾನೆ ಅಂತ ಆಯ್ತು. ನನ್ನವನು ಅಷ್ಟೊಂದೇನು ವೀಕ್ ಅಲ್ಲ ಕಣೆ. ಹುಡ್ಗಿ ಅವಕಾಶ ಕೊಟ್ರೆ ಯಾವ ಗಂಡ್ಸು ನಿಲ್ಲಲ್ವೇ? ಇಂಥದ್ನ ಲೈಟಾಗಿ ತಗೊಂಡೆ ಹೋದ್ರೆ ಲೈಫ್ ಲಾಂಗ್ ಬಾಧೆ ಪಡ್ತಾ ಇರ್ಬೇಕು. ನನಗಷ್ಟು ಅವಶ್ಯಕತೆ ಇಲ್ಲ. ನನ್ನವನ್ ಬಗ್ಗೆ ಅಷ್ಟು ನಂಬಿಕೆ ಇದೆ. ಅಬ್ಬಾ, ಮೇಡಮ್ ಅವರು ತುಂಬಾ ಡೀಪ್ ಲವ್ ಅಲ್ಲಿ ಇದ್ದಂಗಿದೆಯಲ್ಲ. ಲವ್ ಮಾಡು, ಆದ್ರೆ ಬ್ಲೈಂಡ್ ಆಗಿರ್ಬಾರ್ದು. ಈ ಕಾಲದಲ್ಲಿ ಮೊದಲು ನಮ್ಮನ್ನ ನಾವು ಲವ್ ಮಾಡ್ಬೇಕು, ಆಮೇಲೇನೆ ಯಾರೇ ಆದ್ರು. ಹಾಗೆ ಭಯಪಟ್ಟು ಲವ್ ಮಾಡೋದಕ್ಕಿಂತ ಆಕ್ಚುಲಿ ಲವ್ ಮಾಡದೇ ಇರೋದೇ ಒಳ್ಳೇದು. ಲೈಫಲ್ಲಿ ಒಂದ್ಸಲ ಆದ್ರೂ ಯಾರೋ ಒಬ್ಬರನ್ನ ಜೆನ್ಯೂನ್ ಆಗಿ ಲವ್ ಮಾಡ್ಬೇಕು. ನಾನು ಅವನನ್ನ ಮಾಡ್ತಿದ್ದೀನಿ. ನೀನು ತುಂಬಾ ಯೋಚನೆ ಮಾಡ್ತಾ ಇದ್ದೀಯೇ. ಸಮಸ್ಯೆ ಬಂದ್ರೆ ಲೇಡಿ ಅರ್ಜುನ್ ರೆಡಿ ಆಗ್ಬಿಡ್ತೀಯ. ಲವ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಪೇನ್ ಆಗಿರುತ್ತೆ. ಬಿ ಕೇರ್ಫುಲ್. ಶೋರ್. ಮಧು ಲವರ್ ಎಷ್ಟು ಸಿನ್ಸಿಯರೋ ಕಂಡಿಡಿಲೇಬೇಕು. ಒಂದ್ಸರಿ ಅವನ್ನ ಮೀಟ್ ಮಾಡಲೇಬೇಕು. ಹಾಯ್, ಐ ಆಮ್ ಶ್ರುತಿ. ಹಾಯ್. ಓ ಹೆಲೋ. ಮಧು ಫ್ರೆಂಡು. ಓ ಹೌದಾ? ಕ್ರಿಶ್ ನೀವೇ ಅಲ್ವಾ? ಯಾ. ಐ ಆಮ್ ಸಾರಿ. ನಿಮಗೂ ನಿಮ್ ಫ್ರೆಂಡ್ ಹಾಗೆ ಅಸ್ತಮಾ ಇದೆಯಾ? ಹೆಲೋ ರೀ ರೀ ರೀ. ಹೆಲೋ ಶ್ರುತಿ. ಹೆಲೋ. ವಾಟ್ ಹ್ಯಾಪನ್ ಶ್ರುತಿ? ಹೇ ಶ್ರುತಿ, ಆರ್ ಯು ಓಕೆ? ಏ ಶ್ರುತಿ, ಇನ್ನೇನಾದ್ರು ತಂದಿಲ್ವಾ? ಶ್ರುತಿ, ಶ್ರುತಿ, ಈಗ ಓಕೆನಾ? ಆರ್ ಯು ಏಬಲ್ ಟು ಬ್ರೀತ್? ಗೆಟ್ ಅಪ್. ಹುಷಾರು. ಓಕೆ ಅಲ್ವಾ? ಥ್ಯಾಂಕ್ ಯು. ಹಾಯ್ ಮಧು. ಹೆಲೋ. ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಏನಕ್ಕೆ ಸೈಲೆಂಟ್ ಆಗಿದ್ಯಾ? ಇದನ್ನ ನೋಡು. ಇದ್ಯಾರು ಫೋಟೋ ತೆಗ್ದಿದ್ದು? ಮಧು. ಏಯ್ ಏಯ್ ಮಧು, ಮಧು.
ತಪ್ಪು ತಿಳ್ಕೊಬೇಡ, ಅವಳಿಗೂ ನಿನ್ನಂಗೆ ಆಸ್ತಮಾ ಇದೆ ಅಲ್ವಾ? ಉಸಿರಾಡೋಕ್ ಕಷ್ಟಪಡ್ತಿದ್ಲು, ಬ್ರೀತ್ ಕೊಟ್ಟೆ ಅಷ್ಟೇ. ಆಸ್ತಮಾ ಇರೋರ್ಗೆ ಎಲ್ಲರಿಗೂ ಬ್ರೀತ್ ಕೊಡ್ತಿರ್ತೀಯಾ? ಆದ್ರೂ ಅವಳಿಗೆ ಆಸ್ತಮಾ ಇದೆ ಅಂತ ಯಾರು ಹೇಳಿದ್ದು? ಸ್ವಲ್ಪ ಕೂಡ ಯೋಚನೆ ಮಾಡಲ್ವಾ? ಹುಡುಗಿ ಆದ್ರೆ ಸಾಕ? ನನ್ ಫ್ರೆಂಡ್ಗೆ ಆ ರೀತಿ ಪ್ರಾಬ್ಲಮ್ ಇದ್ದಿದ್ರೆ ನಾನ್ ಹೇಳ್ತಿರ್ಲಿಲ್ವಾ? ನಂಗೇನ್ ಗೊತ್ತೇ, ಅಲ್ಲಿ ಎದುರುಗಡೆ ಇದ್ದಾಗ ಉಸಿರಾಡೋಕ್ ಕಷ್ಟಪಟ್ಲು, ಅದಕ್ಕೆ ಹಾಗೆ ಮಾಡ್ದೆ. ಹೇಳಿದ್ರೆ ಅರ್ಥ ಮಾಡ್ಕೋತಿಲ್ವಲ್ಲ? ಏನ್ ಅರ್ಥ ಮಾಡ್ಕೋಬೇಕು? ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆ ಹೋಯ್ತು. ಬೇಕು ಅಂತಾನೆ ಮಾಡಿದ್ಯಾ? ಇಷ್ಟು ಹುಡುಗಿ ಹುಚ್ಚಿರೋರ್ನ ಯಾಕೆ ಪ್ರೀತಿ ಮಾಡ್ತಿದ್ಯಾ ಅಂತ ಎಲ್ರು ಕೇಳ್ತಿದ್ದಾರೆ. ನಿನ್ ಪ್ರಾಬ್ಲಮ್ ಏನು? ಆ ಹುಡುಗಿಗೆ ಮುತ್ಕೊಟ್ಟೆ ಅಂತನಾ, ಅಥವಾ ನಿನ್ ಫ್ರೆಂಡ್ಸ್ ಮಾತಾಡ್ತಿರೋದಾ? ಎರಡೂ. ನಂಗೆ ಆ ಹುಡುಗಿಗೆ ಮುತ್ಕೊಡೋ ಉದ್ದೇಶನೇ ಇರ್ಲಿಲ್ಲ. ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂದ್ಕೊಂಡೆ. ಫ್ರೆಂಡ್ಸ್ ಮಾತಿಗೆ ಇಷ್ಟು ತಲೆ ಕೆಡ್ಸ್ಕೊಳ್ಳೋ ನೀನು ಪ್ರೀತ್ಸೋನ್ ಪರವಾಗಿ ನಿಂತು ಒಂದು ಸರಿ ಯೋಚನೆ ಮಾಡಿ ನೋಡು. ಇಲ್ಲಿವರೆಗೂ ನಿನ್ನ ಬಗ್ಗೆ ಒಂದು ಪ್ರಶ್ನೆನೂ ಮಾಡಿಲ್ಲ. ನೀನ್ ಇಷ್ಟನಾ ಬೇಡ ಅಂದಿಲ್ಲ. ಹೇಗಿದೆಯೋ ಹಾಗೇ ಪ್ರೀತಿಸಿದೀನಿ. ನೀನು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯೋ ಇಲ್ವೋ ಒಂದು ಸರಿ ಚೆಕ್ ಮಾಡ್ಕೋ. ನಾನ್ ನಿನ್ನ ಯಾವಾಗ್ಲೂ ಪ್ರೀತಿಸ್ತಿರ್ತೀನಿ, ನಿಂಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ತುಂಬಾ ಯೋಚನೆ ಮಾಡಿ ಕಾಲ್ ಮಾಡು. ಪ್ರೀತಿಗೆ ಬೇಕಾಗಿರೋದು ಅನುಮಾನ ಅಲ್ಲ, ನಂಬಿಕೆ. ನಾನ್ ಮಾತಾಡಿದ್ದು ತಪ್ಪೇ. ಹಂಗಾದ್ರೆ ಹಾಗೆ ಬಿಡ್ತೀಯಾ? ಅದೇನು ಕಾಡಲ್ಲ, ಕಾಲ್ ಮಾಡಿದ್ರೆ ಕ್ಯಾಬ್ ಬರ್ತಿತ್ತು. 1 year ಆಯ್ತು. ಒಂದ್ಸಲ ಆದ್ರೂ ಕಾಲ್ ಮಾಡ್ದ? ನಾನ್ ಏನಾಗೋದೆ ಅಂತ ಗೊತ್ತಾಯ್ತಾ? ಈ 1 year ಅಲ್ಲಿ ನೀನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಎಲ್ಲ ನನಗೆ ಗೊತ್ತು. ನಾನು ಎಲ್ಲಿದ್ರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನ್ ಈಗ್ಲೂ ಲವ್ ಮಾಡ್ತಿದ್ದೀನಿ. ನೀನ್ ನನ್ನ ಲವ್ ಮಾಡ್ತಿದ್ಯೋ ಇಲ್ಲೋ ನಿಂಗೆ ಕ್ಲಾರಿಟಿ ಇಲ್ಲ. ಒಂದ್ಸರಿ ಕ್ವಶನ್ ಮಾಡ್ಕೋ. ಕ್ಲಾರಿಟಿ ಇರ್ಲಿಲ್ಲ ಅಂದ್ರೆ 1 year ನಿನ್ಗೋಸ್ಕರ ಯಾಕೆ ವೇಟ್ ಮಾಡ್ತಿದ್ದೆ? ಈ 1 year ಅಲ್ಲಿ ಒಂದ್ಸರಿನಾದ್ರೂ ಕಾಲ್ ಮಾಡಿದ್ಯಾ? ನಾನ್ ಯಾಕೆ ಮಾಡ್ಬೇಕು? ಪ್ರೀತಿಸ್ತಿದ್ರೆ ಮಾಡ್ಬೇಕು. ಸರಿ, ಯಾರ್ ತಪ್ಪು ಅಂತ ಪಕ್ಕಕ್ಕಿಡೋಣ. ಈಗ ಹೇಳ್ತೀನಿ, ಸಾರಿ, ಓಕೆನಾ? ಏನೇ ಹೇಳು, ಈ ಹಟ್ಟಲ್ಲಿ ಡೈನಿಂಗ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು. ನಮ್ಮೂರಲ್ಲೂ ಈ ತರ ಕಾನ್ಸೆಪ್ಟ್ ಇದ್ರೆ ಚೆನ್ನಾಗಿರುತ್ತೆ. ನಾವೇ ಪ್ಲಾನ್ ಮಾಡೋಣ. ಕ್ರಿಶ್, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ. ಅವಳಿಗೆ ಏನಾದ್ರೂ ಆರ್ಡರ್ ಕೊಡೋ ಕೇಳು. ಸರಿ, ನೀನ್ ಒಳಗ್ ಕೂತಿರು, ಆರ್ಡರ್ ಮಾಡು. ವಿಲ್ ಜಾಯಿನ್. ಓಕೆ? ಯಾರ್ ನೀವು? ಏನ್ ಮಾಡ್ತಿದ್ದೀರಾ? ಅಯ್ಯೋ, ಎಲ್ಲಿಗೋದ್ಲು? ಮಧು, 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 ಮಧು. ಹಲೋ. ಏನಂತ ಬರ್ಕೊಳ್ಳಿ? ಏನೋ ಒಂದ್ ಬರ್ಕೊಳ್ಳಿ. ರತ್ನ, ಈ ಮಧ್ಯಾಹ್ನ ಕಾಣಿಸ್ತಾನೆ ಇಲ್ಲ? ಮದ್ವೆ ಮಾಡ್ಕೊಂತ ಇದೀನಿ. ಇನ್ನು ಆಗಿಲ್ವಾ? ನೈಟ್ಗೆ ಸರ್ನ ಕಳಿಸ್ಲಾ? ಮನೇಲಿ ನನ್ ಗಂಡ ಇರ್ತಾನೆ. ಆಲ್ರೆಡಿ ಆಗ್ಲೂ ಬುಕ್ ಆಗಿದ್ಯಾನೋ? ಹಲೋ, ಯಾರು ನೀವು? ಏನಾಗಬೇಕಾಗಿತ್ತು? ಸರ್, ಅದು ಎಸ್ ಐ ಅವ್ರನ್ನ ನೋಡ್ಬೇಕು. ಭದ್ರಾ, ಸರ್ ಬರ್ತಾ ಇದ್ದೀನಿ.
ಸರ್ ನಿಮ್ಮನ್ನ ಭೇಟಿಯಾಗಿ ಯಾರೋ ಬಂದಿದ್ದಾರೆ. ಬರೋ ಕೇಳು. ಬನ್ನಿ ಬನ್ನಿ. ಹೇಳು. ಸರ್ ನಮ್ಮ ಫ್ರೆಂಡ್ ಮಿಸ್ ಆಗಿದ್ದಾರೆ ಸರ್, ಕಾಣಿಸ್ತಾ ಇಲ್ಲ. ನಿಮ್ ಫ್ರೆಂಡ್ ಮಿಸ್ಸಿಂಗಾ? ಹೌದು ಸರ್, ನನ್ನ ಫ್ರೆಂಡೇ. ಯಾವಾಗಿಂದ ನೀವು ಫ್ರೆಂಡ್ಸು? ನಾವಿಬ್ರು ತುಂಬಾ ಕ್ಲೋಸ್ ಸರ್. ಕ್ಲೋಸ್ ಅಂದ್ರೆ ಲವ್ವಾ? ಹೌದು ಸರ್, ತುಂಬಾ ಟೈಮಿಂದ ಪರಿಚಯ. ಆದ್ರೆ 1 ಇಯರ್ ಆದ್ಮೇಲೆ ಇವತ್ತೇ ನಾವಿಬ್ರು ಭೇಟಿಯಾಗಿದ್ದು ಸರ್. ಪ್ರಪೋಸ್ ಮಾಡಿದೆ, ಆಕ್ಸೆಪ್ಟ್ ಮಾಡಿದ್ಲು. ಆದ್ರೆ ಈಗ ಮಿಸ್ ಆಗಿದ್ದಾಳೆ ಸರ್. ಎಲ್ಲಿ ಮಿಸ್ ಆಯ್ತು? ರಾಮಪುರ ಡಾಬಲ್ಲಿ ಸರ್. ಏಯ್, ನೀನ್ ಕೇಳದ್ನಾ? ಸಾರಿ ಸರ್, ಸಾರಿ ಸರ್. ನೀನೇನು ಕೇಳೋ? ಯಾಕೆ ಹೊಡಿತೀರಾ ಸರ್? ಹೆಲೋ ಸರ್, ಇದು ಅನ್ಯಾಯ ಸರ್. ನಾವು ಹೈಯರ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ನೀ ನಮ್ ಸೀನಿಯರ್ ಆಫೀಸರ್ಸ್ಗೆ ಹೇಳಿದ್ರು ಸರಿ, ನಿನ್ನ ಇವಾಗ ಲಾಠಿ ಹಾಕಿ ಚಚ್ಚಾಕ್ತೀನಿ. ಸರ್, ನೀವು ನಮ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಕೇಸ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ನಮ್ನೆ ಸಿಕ್ಕಾಕ್ಸ್ತಿದ್ದೀರಾ. ಮೊದ್ಲು ನಿಮ್ಗೆ ಸರಿಯಾಗಿ ಮಾಡಿದ್ಮೇಲೆ ನನ್ ಟಾರ್ಗೆಟ್ ಏನು ಅವಾಗ ತೋರಿಸ್ತೀನಿ. ಏಯ್ ಕಾನ್ಸ್ಟೇಬಲ್ಸ್, ಇವನನ್ನ ಸೆಲ್ಲಲಾಗಿ ಬಿಸಾಕಿ. ಏಯ್ ಬರೋ. ಸರ್ ಏನ್ ಸರ್ 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 ಬಿಡಿ ಸರ್, ನಾವೇನ್ ಮಾಡಿದೆ ಸರ್? ಸರ್ ಬಿಡಿ ಸರ್. ಸರ್ ಸರ್ ಏನ್ ಸರ್ ಇದು? ಸರ್ 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 ಬಿಡಿ ಸರ್. ಸರ್ ಸರ್ ಬಿಡಿ ಸರ್. ಸರ್ ಏಯ್, ಹೊರಟೋಗೋಣ ಬರ್ರೋ. ಗೈಸ್ ಕಮ್ ಫಾಸ್ಟ್. ಏ ಬಾರೋ. ಹೋಗು 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 ಬೇಗ. ಏನೋ ಇದು, ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಮ್ಮನ್ನ ಅರೆಸ್ಟ್ ಮಾಡೋದೇನೋ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಕಣೋ. ಸರ್ ಅವ್ರು ನನ್ನ ಮುಂದೆನೇ ಇದ್ದಾರೆ ಸರ್. ಓಕೆ, ನೀವು ಹೇಳ್ದಂಗೆ ಮಾಡ್ತೀನಿ. ಕೆಲಸ ಆದ್ಮೇಲೆ ಫೋನ್ ಮಾಡ್ತೀನಿ.
ಇವಾಗೇನೋ ಮಾಡೋದು? ನನಗೇನು ಅರ್ಥನೇ ಆಗ್ತಿಲ್ಲ ಕಣ. ಈ ಪೊಲೀಸ್ ಏನು, ಈ ಚೇಸಿಂಗ್ಗಳೇನು? ಕ್ರಿಶ್ ಮಾತಾಡು, ಏನ್ ಮಾಡೋಣ? ಏನು ಮಾಡಕ್ಕಾಗಲ್ಲ. ಮೊದಲು ಮಧು ಎಲ್ಲಿದ್ದಾಳಂತ ಕಂಡಿಡಿಬೇಕು. ನಮಗ್ ಗೊತ್ತಿಲ್ಲದೆ ಏನೋ ನಡೀತಿದೆ ಕಣ್ರೋ. ಹೌದು, ನನಗೇನೋ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ನನ್ನ ಪರಿಸ್ಥಿತಿ ಕೂಡ ಅದೇ. ಲೇ, ಇದು ಕನ್ಫ್ಯೂಸ್ ಆಗೋ ಟೈಮ್ ಅಲ್ಲ. ಕೂಲಾಗಿ ಯೋಚನೆ ಮಾಡಬೇಕು. ಸರ್, ಮಧು ನೀನಾ? ಇದು ಪದ್ಧತಿನಾ? ಒಂದು ಹುಡುಗಿನ ಹಾಗೆ ಒಬ್ಬಳನ್ನ ಬಿಟ್ಟು ಬರ್ತೀಯಾ? ಮಧು, ನಿಂಗೋಸ್ಕರ ಎಲ್ಲಾ ಕಡೆ ಹುಡುಕ್ದೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ದೊಡ್ಡ ರಿಪೋರ್ಟ್ ಮಾಡಿದ್ನಂತೆ. ಆಕ್ಚುಲಿ ನನ್ ಮೇಲೆ ಪ್ರೀತಿ ಇದೆಯಾ ನಿಂಗೆ? ಏನು? ನನಗ್ ನಿನ್ ಮೇಲೆ ಪ್ರೀತಿ ಇಲ್ವಾ? ಇದ್ಯಾ? ಎಷ್ಟಿದೆ? ಇಷ್ಟಿದೆ. ಇನ್ನೂ ಹೇಳ್ಬೇಕಂದ್ರೆ ಲವ್, ಕ್ರಿಶ್ ಹತ್ರ ತುಂಬಾ ದುಡ್ಡು ಇರುತ್ತಲ್ವಾ? ಅವ್ರಿಗೇನೋ ಅವ್ನ್ ಕುಬೇರ. ನಾವು 1 ಕೋಟಿ ರೂಪಾಯಿ ಕೇಳಿದ್ರೆ ಕೊಡ್ತಾನ? ಸತ್ರು ಕೊಡಲ್ಲ. ಕೇಳೋದನ್ನ ಕೇಳೋ ರೀತಿ ಕೇಳಿದ್ರೆ ಪಕ್ಕ ಕೊಡ್ತಾನೆ. ಏನೋ ನೀನ್ ಹೇಳೋದು? ಅವನಿಗೆ ಮಧು ಅಂದ್ರೆ ಇಷ್ಟ ಅಲ್ವಾ? ಪ್ರಾಣ. ಅದಕ್ಕೆ ಮಧುನ ಯಾರು ಅಲ್ಲ, ನಾವೇ ಕಿಡ್ನಾಪ್ ಮಾಡಿದ್ದು. 1 ಕೋಟಿ ರೂಪಾಯಿ ಕೊಟ್ರೆ ಬಿಡ್ತೀವಂತ ಹೇಳೋಣ, ಇಲ್ಲ ಅಂದ್ರೆ ಇಷ್ಟವಾದ ಪ್ರಾಣನ ತೆಗಿತೀವಂತ ಫೋನ್ ಮಾಡೋಣ. ಐಡಿಯಾ ಚೆನ್ನಾಗೇ ಇದೆ. ಬಟ್ ಪೊಲೀಸ್ ಅವ್ರಿಗೆ ಹೇಳಿದ್ರೆ? ತುಂಬಾ ಯೋಚನೆ ಮಾಡ್ಬೇಡ. ನೀನ್ ಲೈಫಲ್ಲಿ ಎಷ್ಟೇ ಮೂವಿಗೂ ಕಾಸ್ಟಿಂಗ್ ಮಾಡಿದ್ರು ಇಷ್ಟು ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ. ಹಂಗೆ ಅಂತ್ಯಾ? ಅಷ್ಟೇ, ಬಾ. ಹಲೋ. ನೀನ್ ಮಾತಾಡ್ಬೇಡ, ನಾನು ಹೇಳೋದು ಮಾತ್ರನೇ ಕೇಳು. ನಿನ್ ಮಧು ನನ್ನ ಹತ್ರ ಇದ್ದಾಳೆ. ಅವಳು ಜೀವಂತವಾಗಿ ಬೇಕಂದ್ರೆ ನಾನು ಹೇಳ್ದಂಗೆ ಮಾಡು. ಪೊಲೀಸರಿಗೆ ಹೇಳಿದ್ರೆ ನಿನ್ ಮಧು ಜೀವಂತವಾಗಿ ಸಿಗೋದಿಲ್ಲ. 1 ಕೋಟಿ ರೂಪಾಯಿ ರೆಡಿ ಮಾಡ್ಕೋ. ನಾನು ನೆಕ್ಸ್ಟ್ ಕಾಲ್ ವೆಯ್ಟ್ ಮಾಡು. ಹಲೋ ಹಲೋ ಹಲೋ. ಅವ್ನು ಫೋನ್ ಮಾಡ್ದ ಅನ್ಕೋ, ಆಗ ನಾವು ಪ್ಲಾನ್ ಸ್ಟಾರ್ಟ್ ಮಾಡೋಣ. ಅವ್ನು ಖಂಡಿತವಾಗ್ಲೂ ನಮ್ ದಾರಿಗೆ ಬರ್ತಾನೆ. ಹೇಗೆ ಹೇಳ್ತಿದ್ಯೋ? ಮಧು ಪ್ರಾಣನ ರಿಸ್ಕಲ್ಲಿ ಇಟ್ಟಿದೀವಲ್ಲ. ಇಲ್ಲಿ ನೋಡು, ಅವನೇ ಕಾಲ್ ಮಾಡ್ತಿದ್ದಾನೆ. ಅರ್ಧ ಪ್ಲಾನ್ ಸಕ್ಸಸ್ ಆದಂಗೆ. ಸರಿ, ಫೋನು ಸಿಮ್ ಚೇಂಜ್ ಮಾಡೋ, ಇಲ್ಲಾಂದ್ರೆ ಸರಿ ಕಣ. ಸಿಗಾಕ. ಬಾಬಾ. ಲೇ, ಮಧುನ ಯಾರೋ ಕಿಡ್ನಾಪ್ ಮಾಡಿದೀನಿ ಅಂತ ಫೋನ್ ಮಾಡಿದ್ರು. ಏನು ನೀ ಹೇಳೋದು? ಹೌದ್ ಕಣೋ, 1 ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾರು ಡಿಮ್ಯಾಂಡ್ ಮಾಡ್ತಿರೋದು? ಯಾರೋ ಅನ್ನೋನ್ ನಂಬರ್ ಇಂದ ಕಾಲ್ ಮಾಡ್ತಿದಾರ ಕಣೋ. ನಾವು ಬೇಗ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಡೋಣ. ಅವನು ಪೊಲೀಸಿಗೆ ಹೇಳಿದ್ರೆ ಮಧುನ ಸಾಯಿಸ್ಬಿಡ್ತೀನಿ ಅಂತಿದ್ದಾನೆ. ಹೇಳಿಲ್ಲ ಅಂದ್ರೆ ಹೇಗೋ? ನಾನು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ ಬರ್ತೀನಿ. ದುಡ್ಡು ಇಸ್ಕೊಂಡು ಮಧುನ ಬಿಡದೆ ಹೋದ್ರೆ? ಲೈ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಏ ಕ್ರಿಶ್, ಕ್ರಿಶ್ ಎಲ್ಲಿಗೆ? ಮನಿ ಅರೇಂಜ್ ಮಾಡ್ಬೇಕಲ್ಲ. ಕ್ರಿಶ್, ನಾನು ಹೇಳ್ದಂಗೆ ಕೇಳು. ಪೊಲೀಸವ್ರಿಗೆ ಹೇಳೋಣ ಬಾ. ಪೊಲೀಸಿಗೆ ಹೇಳಿದ್ರೆ ಮಧುಗೆ ಏನಾದ್ರೂ ಮಾಡ್ತಾರೆ. ನನಗೆ ದುಡ್ಡಿಗಿಂತ ಮಧುನೇ ಮುಖ್ಯ.
ಅವ್ರು ಕೇಳಿದ್ ಕ್ಯಾಶ್ ಕೊಂಡ್ರು. ಮಧುನ ಸೇಫಾಗಿ ಕರ್ಕೊಂಡ್ ಬನ್ನಿ. Okay, Okay, ಕಣೋ. ಹುಷಾರು. ಅಮ್ಮ, ₹1,00,00,000 ಕಣೋ. ಏಯ್, ₹1,00,00,000 ಕಣೋ. ಎಸ್, ₹1,00,00,000 ಕಣೋ. ಎಸ್, ಇದ್ರ ಅಮ್ಮ. ಗೋವಾ ಹೋಗೋಣ. ಗೋವಾಗೇನು ಹೋಗೋದು? ಮೊನ್ನೆ ಹೋಗಿದ್ದೀವಿ. ಗೋವಾ ಬೇಡ, ಬೇರೆ ಎಲ್ಲಾದ್ರು. ಬ್ಯಾಂಕಾಕ್. ಬ್ಯಾಂಕಾಕ್. ಎಸ್. ಅದಕ್ಕಿಂತ ಮುಂಚೆ ಕೃಷಿ ಹೇಳಿದ ಅಡ್ರೆಸ್ಗೆ ಹೋಗ್ಬೇಕು. ಯಾಕೋ ಹುಡುಗಿ ಇಲ್ವಲ್ಲ? ಇಲ್ಲ ಅಂದ್ರೆ ನಾಳೆ ಪೊಲೀಸ್ ಎನ್ಕ್ವೈರಿ ಬಂದಾಗ ನಾವು ಅಲ್ಲಿ ಹೋದಂಗೆ ತೋರಿಸ್ಬೇಕಲ್ಲ. ಹೇಳೋ. ಹಂಗಾದ್ರೆ ಓಕೆ. ಸಾರು 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 ಆ? ಕಾಫಿ. ಇದೇನೋ ಒಬ್ಬನೇ ಬಂದೆ. ಮದುವೆಯಲ್ಲಿ ಅವನು ದುಡ್ಡು ಕೊಟ್ಬಿಟ್ಟು ಮಧುನ್ ಕರ್ಕೊಂಬರ್ತೀನಿ ಅಂತ ಹೋದ. ಕಾಲ್ ಮಾಡಿದೆ, ಸ್ವಿಚ್ ಆಫ್ ಇದೆ. ಟ್ರೈಂಗ್ ಟು ಕಾಲ್ ಹಿಮ್. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಹಲೋ. ಕಣೋ ಹೇಳು. ಅದೇ ಅಖಿಲ್ ಏನಾದರೂ ದುಡ್ಡು ಕೊಟ್ಟಿದ್ದೇನೋ? ದುಡ್ಡ ಕೊಡ್ಲಿಲ್ಲ ಕಣೋ. ಏನಾದರೂ ಹೇಳಿದ್ನಾ? ಇಲ್ವಲ್ಲ, ಏನು ಹೇಳಿಲ್ಲ. ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ನಾನು ಹೆಲ್ಪ್ ಯಾರಾದ್ರೂ ಬೇಕಾ? ಹೇಳೋ, ಪರವಾಗಿಲ್ಲ. ಅದಲ್ಲ ಕಣೋ. ಸರಿ, ನಿನ್ನ ಫ್ರೆಂಡ್ ಇದ್ದಾನಲ್ಲ, ಅವನೊಂದ್ಸರಿ ಕೇಳಿ ಹೇಳು. ಹಾ, ಓಕೆ ಕಣ. ಅವ್ನು ಊರಲ್ಲಿದ್ದಾನೆ, ತಿಳ್ಕೊಂತೀನಿ. ಸರಿ, ಅವನನ್ನು ಕೇಳಿ ಮತ್ತೆ ಕಾಲ್ ಮಾಡು. ಓಕೆ ಕಣ. ಶಟ್. ಅವನನ್ನು ಹೋಗೋ ಕೇಳ್ದ. ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಇವನೇನಾಗೋದ ಇವನು? ಸರ್ ಪ್ಲೀಸ್ ಸರ್. ಸರ್ ಬೇಡ ಸರ್, ನನಗೇನು ಗೊತ್ತಿಲ್ಲ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸರ್ ಬಿಟ್ಬಿಡಿ ಸರ್. ಸೌಂಡ್ ಮಾಡಬೇಡ ಕಣೋ. ಸೌಂಡ್ ಮಾಡಬೇಡ ಕಣೋ. ಲೋ, ನಿನ್ ಕಣ್ಣು ನನಗಿಷ್ಟ ಆಗ್ತಾ ಇಲ್ಲ. ನಿನ್ ಕಣ್ಣಲ್ಲಿ ಭಯ ಕಾಣಿಸ್ಬೇಕು, ಇನ್ನೂ ಕಾಣಿಸ್ಬೇಕು. ಆ ಕಣ್ಣಲ್ಲಿ ಭಯ ಕಾಣಿಸ್ಬೇಕು. ಏಯ್, ನಿನ್ ಕಣ್ಣು ನನಗೆ ಕೊಡ್ತೀಯಾ? ಆ ನಿನ್ ಕಣ್ಣ ಒಂದ್ಸತಿ ಫೋಟೋ ತೆಗಿತೀನಿ. ಬಿಟ್ಬಿಡಿ ಸರ್. ವಿಜಯ್ ಸರ್, ಇವನೇನ್ ಮಾಡ್ಬೇಕು ಅಂತೀಯಾ? ಶೂಟ್ ಮಾಡಿ ಬಿಸಾಕೋಣ ಸರ್. ಕಾಲಿಗೆ ಶೂಟ್ ಮಾಡೋಣ ಸರ್. ನನ್ ಪ್ರಕಾರ ಇವನ್ನ ಕೊಲ್ಲೋದೇ ಒಳ್ಳೇದು ಸರ್. ಪಾಪ ಸರ್, ಹುಷಾರಾಗಿ ಸಾಯಿಸಿ ಸರ್. ಅಲ್ಲ ಕೃಷ್ಣ, ಇವನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬೇಕು. ಹೇಗ್ ಸಾಯಿಸ್ಬೇಕು? ನಾನು ಗುರಿ ನಿನ್ ಕಣ್ಮೇಲೆ. ಆ ಕಣ್ಣು ಬೆಳಗ್ಗೆ ಸೂರ್ಯನ ನೋಡಬಾರ್ದು ಅನ್ನೋದೇ ನನ್ನ ಕಾನ್ಸೆಪ್ಟು.
ನಗರದಲ್ಲಿ ದಾರುಣ ಹತ್ಯೆ. ಸತ್ತಿರೋ ವ್ಯಕ್ತಿನ ಅಖಿಲ್ ಅಂತ ಹೇಳ್ತಾ ಇದ್ದಾರೆ. ಅಖಿಲ್ ವಾಲೆಟ್ ಅಲ್ಲಿ ದೊರೆತ ಆಧಾರಗಳ ಪ್ರಕಾರ ಅಖಿಲ್ ಒಬ್ಬ ಪ್ರೈವೇಟ್ ಎಂಪ್ಲಾಯಿ ಅಂತ ಹೇಳ್ತಾ ಇದ್ದಾರೆ. ಕೊಲೆಗೆ ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ. ಇವತ್ತು ಗವರ್ಮೆಂಟ್ ಹಾಸ್ಪಿಟಲ್ಗೆ ಪೊಲೀಸ್ ಅವರು ಹೋಗಿದ್ದಾರೆ. ಅವನ್ನ ಇಟ್ಕೊಳ್ಳಿ. ಹಾ? ಸರ್, ನನ್ನನ್ನು ಯಾಕೆ ಟಾರ್ಚರ್ ಮಾಡ್ತಿದ್ದೀರಾ ಸರ್? ಬಿಟ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್, ನನ್ನನ್ನು ಕೊಲ್ಬೇಡಿ ಸರ್. ಸರ್ ಪ್ಲೀಸ್ ಸರ್. ನೋ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಪ್ಲೀಸ್ ಸರ್. ಸರ್ ನನ್ನನ್ನು ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಹಾಂ ಸರ್, ನಾನು ಬಿಟ್ಬಿಡಿ ಪ್ಲೀಸ್. ಸರ್ ಹೇಳಿ ಸರ್. ದೇವರಾಜ್, ಆ ಹುಡುಗ ಕ್ಲೋಸ್ ಆಗಿರೋ ಫ್ಯಾಕ್ಟ್ರಿಲಿ ಇದ್ದಾನೆ. ನೀವೇನು ಟೆನ್ಷನ್ ತಗೋಬೇಡಿ ಸರ್. ಈ ಸಲ ಯಾವುದೇ ಪರಿಸ್ಥಿತಿಲೂ ಅವ್ನು ತಪ್ಪಿಸ್ಕೊಳ್ಳಲ್ಲ. ಓಕೆ ಬಾಯ್ ಸರ್. ಅಲ್ಲಿ ನೋಡಿ. ಎಸ್ ಸರ್. ಇಲ್ಲಿ ಕೂಡ ಚೆಕ್ ಮಾಡಿ. Go there. ಓಕೆ ಸರ್. Attack! Hey, 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 oh! ನಿಮ್ಗಳಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಬೇಟೆಯಾಡೋಕೆ ಸಿಂಹ ರೆಡಿಯಾಗಿ ನಿಂತಿದೆ.
ಅಖಿಲ್ನ ಏನಕ್ಕೆ ಸಾಯಿಸಿದ್ರಿ? ಸಂದೀಪ್ನ ಏನಕ್ಕೆ ಸಾಯಿಸಿದ್ರಿ? ಸಂದೀಪ್ ನನ್ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಫಾಲೋ ಮಾಡ್ದೆ. ನಂಗಿಂತ ಮುಂಚೆ ನಿಮ್ ಪೊಲೀಸ್ನವರೇ ಫಾಲೋ ಮಾಡ್ತಿದ್ರು. ನೀವು ಫಾಲೋ ಮಾಡಿದ ಅರ್ಧ ಗಂಟೆಗೆ ಅವನು ಸತ್ತೋಗಿದ್ದಾನೆ ಅಂತ ನ್ಯೂಸ್ ಬಂತು. ಅವಾಗ ಅರ್ಥ ಆಯ್ತು ನನ್ನ ಫ್ರೆಂಡ್ ಮಿಸ್ ಆಗಿದ್ದು. ನಿಮ್ಮಲ್ಲಿ ಹೆಲ್ಪ್ ಕೇಳೋಣ ಅಂತ ಬಂದ್ರೆ ನೀವೆಲ್ಲ ಬೇಕಂತಾನೆ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ನನ್ನ ಮೊಬೈಲ್ ಆನ್ ಮಾಡಿ ನಾನೇ ಸಿಗ್ನಲ್ ಸಿಗೋ ಹಾಗೆ ಮಾಡ್ದೆ. ನಿನ್ನ ಗೇಮ್ ಏನು ಹೇಳು ಹೇಳು. ನಿನಗೆ ಮಧುರಿಮಾ ಗೊತ್ತಾ? ಯಾವ ಮಧುರಿಮಾ? ಡ್ರಗ್ಸ್ ತಗೊಳ್ಳೋರ್ ಮೇಲೆ ರಿಸರ್ಚ್ ಮಾಡಕ್ಕೆ ಗೋವಾಕ್ ಬಂದ್ ಮಧುರಿಮಾ. ಹೌದು, ಚಿಕ್ಕ ಪರಿಚಯ. ಓಹೋ, ಚಿಕ್ಕ ಪರಿಚಯನಾ? ಈ ಫೋಟೋ ನೋಡಿನೂ ಚಿಕ್ಕ ಪರಿಚಯ ಅಂತ ಹೇಗೆ ಅನ್ಕೋತೀಯಾ? ಕಮಾನ್, ನಿಜ ಹೇಳೋ. ಮಧು ಜೊತೆ ಬ್ರೇಕಪ್ ಆದ್ಮೇಲೆ ನಾನು ತುಂಬಾ ಅಪ್ಸೆಟ್ ಆದೆ. ಅವಳ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ. ಫ್ರೆಂಡ್ಸ್ನ ಕೇಳಿ ಅವಳ ಬಗ್ಗೆ ವಿಚಾರ ತಿಳ್ಕೊತಾ ಇದ್ದೆ. ಆದ್ರೂ ಅವಳು ಇಲ್ಲ ಅನ್ನೋದು ನಂಗೆ ತುಂಬಾ ಹರ್ಟ್ ಆಗ್ತಾ ಇತ್ತು. ಒನ್ ಇಯರ್ವರೆಗೂ ನನ್ನ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿರೋದಕ್ಕೆ ತುಂಬಾನೇ ಟ್ರೈ ಮಾಡಿದೆ. ಬಟ್ ನನ್ನ ಮೈಂಡ್ ಎಲ್ಲೂ ಸೆಟ್ ಆಗ್ಲಿಲ್ಲ. ಅಲ್ಲಿ ನನ್ನ ದುಡ್ಡೆಲ್ಲ ಖರ್ಚಾಯ್ತು. ಆದ್ರೆ
ಮತ್ತೆ ಮನೆಗೆ ವಾಪಸ್ ಬಂದ್ರೆ ಮಧು ನೆನ್ಪಾಗ್ತಿದ್ಲು. ಅದಕ್ಕೆ ಮನೆಗೆ ವಾಪಸ್ ಹೋಗದೆ ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಈ ನೋವನ್ನ ಮರಿಬೇಕು ಅಂತ ಅನ್ಕೊಂಡೆ. ಹೇ ರಮಿ, ನಾನ್ ಕ್ರಿಶ್, ಎಲ್ಲಿದ್ಯೋ? ಏ ಕ್ರಿಶ್, ವಾಟ್ ಎ ಸರ್ಪ್ರೈಸ್. ಇನ್ನೂ ಒಂದ್ ಸರ್ಪ್ರೈಸ್ ಕೊಡ್ತೀನಿ ನಿಂಗೆ. ಏನ್ ಮಗ? ನಾವೆಲ್ಲ ಸೇರ್ತಿದೀವಿ. ಯಾವಾಗ? ಎಲ್ಲಿ? ಟೆಲ್ ಮಿ ಯಾರ್. ಹೌದು ಸ್ಮಿತಾ, ವಿ ಆರ್ ಗೋಯಿಂಗ್ ಟು ಮೀಟ್ ಇನ್ ಗೋವಾ. ಗೋವಾ? ಡೆಫಿನೆಟ್ಲಿ ವಿ ವಿಲ್ ಕ್ಯಾಚ್ ಅಪ್ ಕ್ರಿಶ್. ವೆನ್ ವಿ ಆರ್ ಗೋಯಿಂಗ್ ಟು ಮೀಟ್? ಸಂದೀಪ್, ಅಖಿಲ್, ನಾವೆಲ್ಲ ಫ್ರೆಂಡ್ಸ್. ಇಂಡಿಯಾಕ್ ಬಂದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ನನ್ನ ನೋವನ್ನ ಮರಿಬೇಕು ಅಂತ ಅವರೆಲ್ಲರನ್ನೂ ಗೋವಾಕ್ಕೆ ಕರೆದೆ. ಏ ಸಂದೀಪ್, ಇವತ್ತು ರಮ್ಮಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಲಿಫ್ಟ್ ಕಿಸ್ ಮಾಡ್ತೀನಿ. ಬೆಟ್ ಅಷ್ಟು ಹೇಳು. ನಿನ್ಗೇನು ಅನಿಸ್ತಿದ್ಯಾ? ನೀನು ಲಿಫ್ಟ್ ಕೊಟ್ಟ ತಕ್ಷಣ ತಗೊಳ್ಳೋದಕ್ಕೆ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಲಿಫ್ಟ್ ಕಿಸ್ ಮಾಡ್ತೀನಿ. ಬೆಟ್ಟಿಂಗ್ ಎಷ್ಟು ಹೇಳು? ಸರಿ ಕಣೋ, ನನ್ನ ಗೋಲ್ಡ್ ಚೈನ್ ಕಣೋ. ಡನ್. ಹೌದು ಕಣ, ಒಂದು ವರ್ಷದಿಂದ ಅವಳು ನನ್ನ ಲವರ್ ಅಂತ ಮುದ್ರೆ ಹಾಕಿ ಪ್ರೀತಿ ಮಾಡ್ತಿದ್ದೆ. ಅವಳು ನನ್ನ ಹತ್ರನೇ ಜಾಸ್ತಿ ಬರ್ತಿರ್ಲಿಲ್ಲ. ನಿನಗೆ ಹೆಂಗ ಅಷ್ಟು ಡೀಪಾಗಿ ಕೊಟ್ಬಿಟ್ಲು? ನಿನಗೆ ಗೊತ್ತಿರೋದು ನಾವು ಇಲ್ಲೇ ಮೀಟ್ ಮಾಡ್ತಿದ್ವಿ ಅಂತ ಅನ್ಕೊಂಡಿದ್ಯಾ? ಹೌದು. ಆದ್ರೆ ನಮಗೆ 6 ತಿಂಗಳಿಂದನೇ ಪರಿಚಯ ಇದೆ. FBI ಅಲ್ಲಿ ಚಾಟಿಂಗ್ ಮಾಡ್ತಾ ತುಂಬಾ ಪರಿಚಯ ಆಗಿದ್ವಿ. ಇವತ್ತು ಲೈವಲ್ಲಿ ಕೊಟ್ಟಿದ್ದಾಳೆ ಅಷ್ಟೇ. ಲೈ ಬಡ್ಡಿ ಮಕ್ಕಳ, ನಿಮ್ಗೆ ನಾಚಿಕೆ ಆಗಲ್ವಾ? ಜೊತೆಲಿರೋದಕ್ಕೆ ಫ್ರೆಂಡ್ಶಿಪ್ ಅಂತ ಹೆಸರು ಕಟ್ಟಿ ಇಷ್ಟ ಬಂದಂಗೆ ಆಡ್ತಿದ್ದೀರಾ. ಅದೇ ನಮ್ಮ ತರ ಕ್ಲೋಸ್ ಫ್ರೆಂಡ್ ಏನಲ್ಲ, FB ಫ್ರೆಂಡು. ಆಗ್ಬಿಟ್ರೆ ಫ್ರೆಂಡ್ ಅಲ್ವಾ? FBL ಏನ್ ರಿಯಲ್ ಅಲ್ಲ ಕಣೋ, ಎಲ್ಲ ಫೇಕು. ಅದಕ್ಕೆ ಪರಿಚಯ ಆದವರೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಇದು ತಪ್ಪು. ಸರಿ ಬಿಡೋ, ನಾವು ತಪ್ಪು ಮಾಡಿದೀವಿ. ಆದ್ರೆ ಅವ್ರೇನ್ ಮಾಡಿದ್ರು ನೋಡ್ದಾ? ಇಷ್ಟೊತ್ತು ರಮ್ಯಾ ಅವನಿಗೆ ಪುಚ್ಕು ಅಂತ ಹೆಂಗ್ ಕೊಟ್ಲು? ಅದಕ್ಕೇನಂತೀಯ? ಲೈ, ಎಲ್ಲೋ ಒಬ್ರಿಬ್ರು ಆ ಥರದವ್ರು ಇದಾರಂತ ಎಲ್ಲರೂ ಅದೇ ತರ ಅನ್ಕೊಳ್ಳೋದು ತುಂಬಾ ತಪ್ಪು. ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಪವಿತ್ರವಾದ್ದು. ಛೀ, ಒಂದು ಹುಡುಗಿ ಜೊತೆ ಅವರು ಆ ರೀತಿ ಬಿಹೇವ್ ಮಾಡಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವ್ರ ಜೊತೆ ಜಗಳ ಮಾಡಿದೆ. ಆದ್ರೆ ನನ್ನ ಕೂಲ್ ಮಾಡ್ತೀನಿ ಅಂತ ಹೇಳಿ ಪಬ್ಬಿಗೆ ಕರ್ಕೊಂಡು ಹೋದ್ರು. ಅಲ್ಲೇ ನಾನು ಮಧುರಿಮಾನ್ ನೋಡಿದ್ದು. ನಾವು ಡ್ಯಾನ್ಸ್ ಮಾಡ್ತಿರೋದನ್ನ ವಿಡಿಯೋ ಮಾಡ್ತಿದ್ಲು. ಕ್ಯಾಶುಯಲ್ ಅಂದ್ಕೊಂಡೆ, ಆದರೆ ಆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ರೀಸನ್ ಆಮೇಲೆ ಗೊತ್ತಾಯ್ತು. ಹಾಯ್, ಐ ಮಧುರಿಮಾ. ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಎಲ್ಲರೂ 25 ಗ್ರಾಮ್ಸ್ ಬೆಳೆಸಿದ್ರು ನೀವಿನ್ನೂ ಸ್ಟೇಜ್ 1 ಅಲ್ಲೇ ಇದ್ದೀರಾ. ಓಕೆ, ಈಗ ನಿಮ್ಗೇನ್ ಅನ್ಸುತ್ತೆ? ಆಕ್ಚುಲಿ ನೀವು 25 ಗ್ರಾಮ್ಸ್ ಡ್ರಗ್ಸ್ ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ ಫೀಲಿಂಗ್ ಏನು ಹೇಳಿ? ಹಲೋ, ವಾಟ್ ಆರ್ ಯು ಡೂಯಿಂಗ್? ಹಸು ಆಗ್ತಾ ಇದೆ. ಈ ಸ್ಟೇಜಲ್ಲಿ ಹುಡುಗಿರ್ನ ನೋಡಿದ್ರೆ ಇಸ್ಕಾಕ್ಬೇಕು ಅನ್ಸುತ್ತೆ. ಏಯ್, ಏಯ್ ನಿಂತ್ಕೋ. ಏಯ್,
ಬಿಡು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಆರ್ ಯು ಓಕೆ? ಯಾ, ಹಾಯ್, ಐ ಆಮ್ ಮಧುರಿಮಾ. ಐ ಆಮ್ ಕ್ರಿಶ್. ಹೌದು, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ರಿಸರ್ಚ್. ರಿಸರ್ಚಾ? ಏನ್ ರಿಸರ್ಚ್? ಡ್ರಗ್ಸ್ ತಗೊಳ್ಳೋರ್ ಮೇಲೆ ರಿಸರ್ಚ್. ನೋಡಿದ್ರಲ್ವಾ ಇವಾಗ ಏನಾಯ್ತಂತ? ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಮೈ ಪ್ಲೆಜರ್. ಒಂದು ಸೆಲ್ಫಿ? ಯಾ, ಶೋರ್. ಪಾರ್ಟೀಸ್, ಪಬ್ಸ್, ಟೈಮ್ ಪಾಸ್, ಪ್ರತಿದಿನ ಇದೇ ರೀತಿ ಕಳೀತಾ ಇತ್ತು. ಆದ್ರೆ ಒಂದಿನ ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥನೇ ಕಳ್ಕೊಂಡ್ಬಿಟ್ಟೆ ಕಣೋ ನೀನ್ ಇವತ್ತು. ಬ್ರೋ ಬ್ರೋ, ಅವನ್ ಗರ್ಲ್ ಫ್ರೆಂಡ್ ರಮ್ಮಿ ಜೊತೆ ಇದ್ದಿದ್ದನ್ನ ನೋಡಿ ಸಂದೀಪ್ಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ರಮ್ಯಾ ಏನಾದ್ರೂ ನೀನ್ ಪರ್ಮನೆಂಟ್ ಏನೋ? ಎಂಜಾಯ್ ಮಾಡ್ದಾಗ ತಾನೇ ಫ್ರೆಂಡ್ಶಿಪ್ ಮಾಡ್ದೆ. ಬಳಸ್ಕೊಂಡ್ರು ಆಡ್ಕೊಂಡ್ರು ಅವಳು ನನ್ನ ಕಣೋ. ಅವಳನ್ನ ಬಿಟ್ಬಿಡ್ತೀನಿ ಅನ್ಕೊಂಡ? ಏನ್ ಮಾಡ್ತೀಯಾ? ಕೊಂದ್ ಬಿಡ್ತೀನಿ. ಮಾರನೇ ದಿನ ನಿಜವಾಗ್ಲೂ ರಮ್ಮಿ ಸತ್ತೋಗಿದ್ದ. ಏಯ್, ನಿನ್ ಗರ್ಲ್ ಫ್ರೆಂಡ್ ಜೊತೆ ಕ್ಲೋಸ್ ಆಗಿದ್ದ ಅಂತ ನೀನೇ ರಮ್ಮಿನ ಕೊಂದೆ ಅಲ್ವಾ? ನಾನ್ ಯಾಕೆ ಕೊಲ್ತೀನಿ ಬ್ರೋ? ಸ್ಟಾಪ್ ಇಟ್ ಗೈಸ್. ರಮ್ಮಿನ್ ಯಾರು ಕೊಂದ್ರೋ ನಮಗ್ ಗೊತ್ತಿಲ್ಲ. ಅಲ್ಲಿದ್ರೆ ಪ್ರಾಬ್ಲಮ್ ಆಗುತ್ತಂತ ಹೇಳಿ ಹೋಟೆಲ್ ನೋವನ್ನ ಮ್ಯಾನೇಜ್ ಮಾಡಿ ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ಆ ಮಧುರಿಮ ಯಾರೂ ಅಲ್ಲ, ಕಮಿಷನರ್ ಅವ್ರ ತಂಗಿ. ಅವ್ರ ತಂಗಿಗೆ ನಡೆದಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಿದ್ದಾರೆ. ಆ ಹುಡುಗಿನ ನೀವೇ ರೇಪ್ ಮಾಡಿ ಕೊಂದಿದ್ದು. ಏನ್ ಮಾತಾಡ್ತಿದ್ದೀರಾ? ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಒಬ್ಬೊಬ್ರನ್ನ ಆರಿಸಿ ಕೊಲ್ತಿದ್ದಾರೆ. ನಮ್ ಕಮಿಷನರ್ ಅವರೇ ರಮ್ಮಿನ ಕೊಂದಿದ್ದು. ಏಯ್, ಯಾರೋ ನೀವು? ಯಾಕೋ ಕರ್ಕೊಂಬಂದಿರೋದನ್ನ ಹೇಳ್ರೋ. ಸಾಯೋನ್ಗೆ ಡೀಟೇಲ್ಸ್ ಏನ್ಕೋ? ಹೇಗಿದ್ರು ಮೇಲೆ ಹೋಗ್ತಿದ್ಯಲ್ಲ, ಅಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರೆ. ಯಾರೋ ನೀವು? ಪ್ರತಿ ನಾಯಿಗೂ ಸಾವಿರುತ್ತೆ. ಪ್ರತಿ ಸಾವಿಗೆ ಒಂದು ಕಾರಣ ಇರುತ್ತೆ. ಸಾಯ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಏನಕ್ಕೆ ಸಾಯ್ತಾ ಇದ್ದೀನಿ ಅಂತ ತಿಳ್ಕೊಳ್ದಲ್ಲೇ ಸಾಯಿದೆ ನಾಯಿ ಸಾವು. ಏಯ್, ಇವತ್ತು ನೀನ್ ಸಾಯಕ್ ಹೋಗ್ತಾ ಇದ್ಯಾ. ಅಷ್ಟಕ್ಕೂ ನೀವು ನನ್ನನ್ನು ಯಾಕೆ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಪೂರ್ವ ಕಾಲದಲ್ಲಿ ನಿನ್ನಂತವ್ರನ್ನ ರಾಕ್ಷಸರು ಅಂತ ಇದ್ರು. ಅವ್ರನ್ನ ಸಾಯಿಸೋ ಅಧಿಕಾರ ರಾಮಾಯಣ ಕಾಲದಿಂದನೂ ಇದೆ. ಅವಾಗ ರಾಕ್ಷಸರು ಭಯಂಕರವಾದ ಆಕಾರದಲ್ಲಿ ಕಾಡಲ್ಲಿ ತಿರುಗ್ತಾ ಇದ್ರು. ಆದ್ರೆ ಇವಾಗ ಸುಟ್ಟು ಬೂಟು ಹಾಕೊಂಡು ಜನಗಳ ಮಧ್ಯೆ ಇದ್ದಾರೆ. ಕಂಡಿಡಿಯೋದು ತುಂಬಾ ಕಷ್ಟವಾಗಿದೆ. ಅದಕ್ಕೆ ನಿನ್ನಂತವ್ರನ್ನ ಸಿಕ್ಕಿದಾಗ ಸಾಯಿಸಾಕ್ತೀನಿ. ಬಿಡ. ಅಖಿಲ್ನ ಕೊಂದ್ರು, ಸಂದೀಪ್ನ ಕೊಂದ್ರು, ನಿನ್ನೂ ಕೂಡ ಬಿಡೋದಿಲ್ಲ. ನಿಮ್ಗೆ ಹೆಂಗೆ ಹೇಳಿ ಅರ್ಥ ಆಗ್ತಿಲ್ಲ. ಆ ಹುಡುಗಿನ ನಾನು ಕೊಂದಿಲ್ಲ. ಕೃಷ್ಣ ಸಿಕ್ಕಾಕೊಂಡ ಸರ್. ಓಕೆ, ಐ ವಿಲ್ ಕಮ್ ಇನ್ ದ ಮಾರ್ನಿಂಗ್.
ಇವರ್ ಅಂಡರ್ ಅರೆಸ್ಟ್. ನೀನ್ ಹೇಗೆ ಸಾಯ್ಬೇಕು ಅನ್ಕೊಂಡಿದ್ಯಾ ಹೇಳೋ? ಅಯ್ಯೋ ನೋ. Hey, 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 ಇಟ್ಕೊಳ್ಳೋ. Hey! Oh! Wow! Oh! Wow! Hey! Nico! Hey! ಸರ್, ಕ್ರಿಶ್ ತಪ್ಪಿಸ್ಕೊಂಡಿದ್ದಾನೆ ಸರ್. ಅಣ್ಣ, ನಿಮಗ್ ಗೊತ್ತಲ್ಲ, ನಾನೊಂದ್ ಬುಕ್ ಬರಿಬೇಕು ಅನ್ಕೊಂಡಿದೀನಿ. ಅದೇ ಕೆಲ್ಸದಲ್ಲಿದ್ದೀನಿ. ವೆರಿ ಗುಡ್. ಯಾವ್ದ್ರ ಬಗ್ಗೆ ಬರಿಬೇಕು ಅನ್ಕೊಂಡಿದ್ಯಾ? ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ತಗೊಳ್ಳೋರ ಲೈಫ್ ಸ್ಟೈಲ್ ನ ಬಗ್ಗೆ. ದಟ್ಸ್ ನೈಸ್. ಕ್ರೈಮ್ ಬ್ಯಾಕ್ ಡ್ರಾಪ್ ಅಂದಂಗಾಯ್ತು. ಈ ಸಿನಿಮಾಲಿ ತೋರ್ಸೋ ಹಾಗೆ ಮೇಲೆ ಮೇಲೆ ಅಲ್ದೆ ರಿಯಾಲಿಟಿಗೆ ಹತ್ರವಾಗಿ ವಾಸ್ತವದಲ್ಲಿ ನಡೆದಿದ್ದು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ ಎಲ್ರಿಗೂ ಅರ್ಥ ಆಗೋ ಹಾಗೆ ನಾನ್ ಬರಿಬೇಕು ಅನ್ಕೊಂಡಿದೀನಿ. ಹಲೋ ಹಲೋ ಹಲೋ, ನಾನು ಮಧು ಫ್ರೆಂಡು. ವೈಜಾಗಿಂದ ಹೈದರಾಬಾದ್ಗೆ ಬಂದೆ. ನಿಮ್ಮನ್ನ ಮೀಟ್ ಮಾಡಿ ನನ್ಗೆ ಆಸ್ಮಾ ಇದೆ ಅಂತ ಹೇಳ್ದೆ. ಯಾ ಹೇಳಿ ಶ್ವೇತಾ. ನೀವಿಬ್ರು ಬಿಟ್ಟೋಗೋ ಕಾರಣ ನಾನೇ. ಈಗ ಮಧುಗೀಗ ಆಯ್ತು ಅಂತ ಗೊತ್ತಾದ ಕೂಡ್ಲೆ ಅವಳಿಗೇನೋ ಸಾರಿ ಹೇಳಕ್ಕಾಗಲ್ಲ. ಕನಿಷ್ಠ ನನ್ನ ತಪ್ಪನ್ನ ನಿನಗಾದ್ರೂ ಹೇಳ್ಬೇಕು ಅನ್ನಿಸ್ತು. ಹೆಲೋ, ಪ್ಲೀಸ್. ಪರವಾಗಿಲ್ಲ ಬಿಡಿ ಶ್ವೇತಾ. ಈಗ ನಾನು ಮಧುನ ಕಾಪಾಡ್ಕೊಳ್ಳೋದೇ ನಂಗೆ ಮುಖ್ಯ. ಓಕೆ ಕ್ರಿಶ್, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಬೈ. ಹೇ, ಏನಕ್ಕೆ ಇಷ್ಟು ಲೇಟಾಗಿ ಬಂದೆ? ನಮ್ಮ ಫ್ರೆಂಡ್ ಗೊತ್ತಾ? ಇವರು ನಮ್ಮ ಫ್ರೆಂಡ್ ಕ್ರಿಶ್. ಯಾವಾಗೂ ಹೇಳ್ತಾ ಇರ್ತೀನಲ್ಲ, ಅವನೇ. ಓ ಹಾಯ್. ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾನೆ.
ಏನು ನನ್ನ ನೋಡಕ್ಕೆ ಓಡ್ ಬಂದೆ? ಹಾಗೇನಿಲ್ವಲ್ಲ, ನಾನಂತೂ ನನ್ನ ಕೆಲ್ಸದ ಮೇಲೆ ಬಂದಿದ್ದೀನಿ. ನೀನು ಅಖಿಲ್ ಗರ್ಲ್ ಫ್ರೆಂಡ್ ಸ್ಮಿತಾ ಅಲ್ವಾ? ಇಲ್ಲ, ನೀವು ಸುಮ್ಮನೆ ಅರ್ಜೆಂಟ್ ಮಾಡ್ತಿದ್ದೀರಾ. ಅಖಿಲ್ ಯಾರೋ ನಂಗೆ ಗೊತ್ತಿಲ್ಲ. ಸರಿ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಬಾ. ಸ್ಟೇಷನ್ಗಾ? ನಾನು ಯಾಕೆ ಬರಲಿ? ಅಖಿಲ್ನ ಕೊಂದು ಅವನ ಹತ್ರ ಇದ್ದಿದ್ದು ದುಡ್ಡು ತಗೊಂಡಿದ್ಯಲ್ಲ. ಇಲ್ಲ, ನಂಗೇನು ಗೊತ್ತಿಲ್ಲ. ಅಖಿಲ್ ಸತ್ತೋಗಿರೋ ವಿಷಯ ನಾನು ನ್ಯೂಸ್ ನೋಡಿದ ಮೇಲೆ ಗೊತ್ತಾಗಿದ್ದು. ಇಷ್ಟೋ ತನಕ ಅಖಿಲ್ ಯಾರು ಅಂತ ಗೊತ್ತಿಲ್ಲ ಅಂದೆ? ಅಂದ್ರೆ ದುಡ್ಡುಗೋಸ್ಕರ ನನ್ನ ಲವರ್ನ ಕೊಲ್ಲೋ ಹಾಗೆ ಕಾಣಿಸ್ತಿದ್ದೀನಾ? ಅಂತ ಪರಿಸ್ಥಿತಿ ಬಂದ್ರೆ ನಾನು ಸಾಯ್ತೀನಿ, ಬೇರೆಯವರಲ್ಲ. ಹಾಗಿದ್ರೆ ಅಖಿಲ್ನ ಕೊಂದೋರು ಯಾರು? ನಂಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಖಿಲ್ ಎಲ್ಲಿ ಸಿಕ್ಕಿದ್ದ, ಏನ್ ಮಾತಾಡ್ದ? 3 days ಬ್ಯಾಕ್ ಸಿಕ್ಕಿದ್ದೆ. ಸಾಯೋ ಹಿಂದಿನ ದಿನ ನನ್ನ ಹತ್ರ ಮಾತಾಡ್ದ. ಏನ್ ಹೇಳ್ದ? ಅವತ್ತು ನಾವಿಬ್ರು ಜಗಳ ಆಡಿದ್ವಿ. ಯಾವ್ದ್ರ ಬಗ್ಗೆ? ನಿನ್ ಬಗ್ಗೆನೆ. ನಿನ್ ಗರ್ಲ್ ಫ್ರೆಂಡ್ನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ. ಅವಳನ್ನ ಬಿಡ್ಸಕ್ಕೆ ನಿನ್ನ ಹತ್ರ ದುಡ್ಡು ತಗೊಂಡು ಹೋಗ್ತಿದ್ದಾಗ ಆ ದುಡ್ಡು ತಗೊಂಡು ಓಡೋಗೋಣ ಅಂತ ಅವನಿಗೆ ಅನಿಸ್ತು ಅಂತ ಅಂದ. ಅವನ್ ಬಂದ? ಆ ವಿಷಯದ ಬಗ್ಗೆ ನಾವಿಬ್ರು ಜಗಳ ಆಡಿದ್ವಿ. ನಾನು ಬೇಡ ಅಂದೆ. ಪ್ರಾಣನ ರಿಸ್ಕಲ್ಲಿಟ್ಟು ಸ್ನೇಹಿತಂಗೆ ಮೋಸ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ದೆ. ಅವನು ನನ್ಗೆ ಬುದ್ಧಿ ಹೇಳಕ್ಕೆ ತುಂಬಾ ಟ್ರೈ ಮಾಡ್ದ. ನಾನು ಕೇಳ್ದೆ ಇದ್ದಿದ್ಕೆ ಕೋಪ ಮಾಡ್ಕೊಂಡು ನನ್ನ ಹತ್ರ ಜಗಳ ಆಡಿ ಫೋನ್ ಕಟ್ ಮಾಡ್ದ. ಆಮೇಲೆ 2 ಸರಿ ಫೋನ್ ಮಾಡ್ದ, ಆದ್ರೆ ನಾನು ಫೋನ್ ಪಿಕ್ ಮಾಡಲಿಲ್ಲ. ಯಾವ ಟೈಮಿಗೆ ಕಾಲ್ ಮಾಡಿದ್ದ? ಮಿಡ್ನೈಟ್ 1 o'clock. ಅದಾದ್ಮೇಲೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಅವನ ಫ್ರೆಂಡ್ಸ್ ಯಾರಾದ್ರೂ ನಿಂಗೆ ಕಾಲ್ ಮಾಡಿದ್ದು ಅಥವಾ ಏನಾದ್ರೂ ನಡೀತಾ? ಇಲ್ಲ, ಉದಯ ನ್ಯೂಸಲ್ಲಿ ಅವ್ನು ಸತ್ತೋದ ಅನ್ನೋದು ನೋಡಿದೆ. ಲಾಸ್ಟ್ ನನಗೆ ಕಾಲ್ ಮಾಡ್ದ, ಆದ್ರೆ ಪೊಲೀಸ್ ನನ್ನನ್ನು ಕರೀತಾರೆ ಅನ್ನೋ ಭಯದಲ್ಲಿ ಫೋನ್ ಆಫ್ ಮಾಡಿ ಇಟ್ಬಿಟ್ಟೆ. ಕೇಸು ಗೀಸು ಅಂದ್ರೆ ನಮ್ಮಪ್ಪ ನನ್ನ ಕೊಂದ್ಬಿಡ್ತಾರೆ, ನನಗೆ ಭಯ. ಅದಕ್ಕೆ ನಿಮ್ಮನ್ನು ನೋಡಿ ಕೂಡ ಹೀಗೆ ಬಂದ್ಬಿಟ್ಟೆ. ಓಕೆ, ನನ್ನ ಫ್ರೆಂಡು ಸಂದೀಪ್ ನಿಂಗೇನಾದ್ರೂ ಕಾಲ್ ಮಾಡಿದ್ನಾ? ಇಲ್ಲ, ನಾನು ಯಾವತ್ತೂ ಅವನ ಹತ್ರ ಮಾತಾಡ್ಲಿಲ್ಲ. ಸರಿ, ಇದಕ್ಕೆ ಸಂಬಂಧಪಟ್ಟಿರೋ ಏನೇ ವಿಷಯ ನಿಂಗೆ ಗೊತ್ತಾದ್ರೂ ಕೂಡ ನನಗೆ ಕಾಲ್ ಮಾಡಿ ಹೇಳು. ಸರಿ, ಟೇಕ್ ಕೇರ್. ಮಧು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವಳ ಬಗ್ಗೆ ಏನೂ ಗೊತ್ತಾಗಿಲ್ಲ, ಆದ್ರೆ ಅಂದ್ಕೊಳ್ದೇ ಇರೋ ವಿಷಯಗಳೆಲ್ಲ ಗೊತ್ತಾಗ್ತಾ ಇದೆ. ಏನದು? ಮಧು ಕಿಡ್ನಾಪ್ ಆಗಿ ಸ್ವಲ್ಪ ದಿನದಿಂದಲೇ ಅಖಿಲ್ ಸಂದೀಪ್ ಇಬ್ರು ಕಾಣ್ತಾ ಇಲ್ಲ. ಆಕ್ಚುಲಿ ಏನಾಯ್ತು? ಮಧುನ ಕಿಡ್ನಾಪ್ ಮಾಡಿದವ್ರ ಹತ್ರ ಅಖಿಲ್ ಸಂದೀಪ್ ಇಬ್ರು ಹೋಗಿದ್ರು. ಅವರಿಬ್ರು ಕೊಲೆ ಆಯ್ತು, ಗೊತ್ತಿದ್ಯಾ? ಕೇಳಿದ್ದೀನಿ, ನ್ಯೂಸಲ್ಲಿ ನೋಡಿದ್ದೀನಿ. ಅಖಿಲ್ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡ್ಕೊಂಡ್ ಬಂದೆ. ಅವಳ ಹತ್ರ ಮಾತಾಡ್ಮೇಲೆ ಗೊತ್ತಾಯ್ತು ಇವರು ದುಡ್ಡಿಗೋಸ್ಕರ ಏನೋ ಆಟ ಆಡಿದ್ದಾರೆ ಅಂತ. ಹೌದಾ? ಇದ್ರಲ್ಲೂ ಕೂಡ ನಿಮ್ ಫ್ರೆಂಡ್ಸು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ತಪ್ಪು ಎಲ್ಲಿ ನಡೆದಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಮಧು ಎಲ್ಲಿದ್ದಾಳೆ? ಇವ್ರು ತಗೊಂಡೋಗಿದ್ ದುಡ್ಡೆಲ್ಲಿ ಹೋಯ್ತು? ಆ ಕಿಡ್ನಾಪರ್ ಯಾರು? ಏನಕ್ಕೆ ಹೀಗೆಲ್ಲ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟು ಹೋಗ್ತಿದೆ. ಭಯ ಪಡಬೇಡಿ, ಅವಳು ತುಂಬಾ ಒಳ್ಳೆಯವಳು. ಅವಳಿಗೇನಾಗಲ್ಲ. ನಾನು ನನ್ನ ಫ್ರೆಂಡ್ಸ್ ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ. ಅವಳೆಲ್ಲೇ ಇದ್ರೂ ಸೇಫ್ ಆಗಿರ್ತಾಳೆ. ಯಾರದು?
ಕಾಪಾಡಿ ಬಿಡು. ಹೀರೆ ಎಲ್ಲೋಗ್ತೀಯ? ತೆಗಿ, ಕೈ ತೆಗಿ. ಬಿಡು, ಬಿಡು. ಎಂಜಾಯ್ ಗಾಯ್ಸ್, ಎಂಜಾಯ್. ಬಿಡು. ಅಲ್ಲೋ ಯಾರು? ನೀವು ಯಾರಿಗೋಸ್ಕರ ಹುಡುಕ್ತಾ ಇದ್ದೀರೋ ಅವನೇ ಕ್ರಿಶ್. ಕ್ರಿಶ್, ಹೌ ಡೇರ್ ಯು? ಕೋಪ ಬರ್ತಿದ್ಯಾ ಸರ್? ಕಷ್ಟ ಆಗ್ತಿದೆ ಅಲ್ವಾ? ನನ್ನ ಕೊಲ್ಬೇಕು ಅಂತ ಅನ್ಸ್ತಿದೆ ಅಲ್ವಾ? ನಿಮ್ ಕೋಪಕ್ಕೂ ಅರ್ಥ ಇದೆ ಸರ್. ಸರ್, ನೀವ್ ಹೇಳಿದ್ದು ನಿಜಾನೇ. ರಾಕ್ಷಸರಿಗೆ ಈ ಭೂಮಿ ಮೇಲೆ ಬದುಕೋ ಅಧಿಕಾರ ಇಲ್ಲ ಸರ್. ರಾಕ್ಷಸನ್ನ ನೀವೆಲ್ಲರೂ ರಾಮನೇ ಕೊಂದಿರೋದು ಅನ್ಕೊಂಡಿದ್ದೀರಾ. ನಿಜಾನೇ, ಸಾಯಿಸಿದ್ರು. ಆದ್ರೆ ರಾವಣನ ಶರೀರ ಮಾತ್ರ ಅಂತ್ಯ ಆಗಿದೆ. ಆದ್ರೆ ಇಲ್ಲಿವರೆಗೂ ಮೋಸ, ದ್ರೋಹ, ಕಾಮದ ರೂಪದಲ್ಲಿ ಎಲ್ಲರ ಹೃದಯದಲ್ಲೂ ಇನ್ನೂ ಬದುಕೆ ಇದ್ದಾನೆ. ಅವಕಾಶ ಸಿಕ್ಕದಾಗ ಎಲ್ಲ ಹೊರಗಡೆ ಬಂದು ಕೆಟ್ಟ ಕೆಲಸ ಮಾಡ್ತಾನೆ ಇದ್ದಾನೆ. ಸರ್, ಇದು ರಾಮ ರಾಜ್ಯ ಅಲ್ಲ ಸರ್, ರಾವಣ ಲಂಕ. ರಾವಣ ಲಂಕ. ನಾವೆಲ್ಲರೂ ಕೂಡ ಮೋಸಗಾರರೇ, ರಾಕ್ಷಸರೇ. ನಮ್ಮೆಲ್ಲರ ಹೃದಯದಲ್ಲೂ ಆ ರಾವಣನೇ ಇದ್ದಾನೆ. ಒಬ್ಬೊಬ್ರನ್ನೇ ಹುಡುಕಿ ಹುಡುಕಿ ಕೊಂದ್ರಲ್ಲ ನನ್ನ ಫ್ರೆಂಡ್ಸ್ ನ. ನೀವು ಮಾಡಿದ್ದು ಖಂಡಿತ ತಪ್ಪಲ್ಲ ಸರ್. ಅಲ್ಲಿದ್ದ ಹೆಣ್ಣಲ್ಲಿ ಅಮ್ಮನ ಪ್ರತಿರೂಪನ ನೋಡಿಲ್ಲ ಸರ್ ಅವರು. ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಬಿಡದೆ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾರೆ ಸರ್. ಅಂತವರಿಗೆಲ್ಲ ಬದುಕೋಕೆ ಅರ್ಹತೆ ಇಲ್ಲ ಸರ್. ಅವ್ರನ್ನ ಮಾತ್ರ ಅಲ್ಲ ಸರ್, ಅವ್ರ ಜೊತೆ ಸ್ನೇಹ ಮಾಡಿದ ನನ್ನನ್ನು ಕೂಡ ಕೊಂದು ಹಾಕ್ಬಿಡಿ. ಅಸಹ್ಯ ಅನ್ನಿಸ್ತಿದೆ. ನನ್ ಮೇಲೆ ನನಗೇನೆ ರಾಕ್ಷಸರ ಜೊತೆ ಸಹವಾಸ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಹೆಂಗ್ ಮನುಷ್ಯ ಆಗ್ತೀನಿ ಸರ್? ನನ್ನ ಎದೆಲು ನನಗೆ ಕಾಣ್ದೇ ಇರೋ ರಾವಣ ಇದ್ದೇ ಇದ್ದಾನೆ. ಜಸ್ಟ್ ಅವಕಾಶಕ್ಕೋಸ್ಕರ ನಾನು ಕೂಡ ಮನುಷ್ಯರ ತರ ನಟಿಸ್ತಾ ಇದ್ದೀನಿ. ನೀವ್ ಆಲ್ರೆಡಿ ನನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿದ್ರಲ್ಲ ಸರ್, ನಾನು ಲೊಕೇಶನ್ ಕಳಿಸಿದ್ದೀನಿ ನಿಮ್ಗೆ. ದಯವಿಟ್ಟು ಮಧುನ ಮಾತ್ರ ಬಿಟ್ಬಿಡಿ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್, ಸರ್ ನಿನ್ನ ಬಿಡಕ್ಕೆ ಹೇಳಿದ್ರು. ನೀನು ಕೇಳ್ತಿರೋದು ನಿಜನೇ. ಹೋಗು,
ಕ್ರಿಶ್, ನೀನು ಕಳಿಸಿರೋ ಲೊಕೇಶನು ನಮ್ಮ ರೋಗಕ್ಕೂ ಮುಂಚೆನೇ ಚೆಕ್ ಮಾಡಿದ್ರು. ಆ ಸೆಲ್ಲಲ್ಲಿರೋ ವಿಡಿಯೋನ ಟ್ರೇಸ್ ಔಟ್ ಮಾಡಿದ್ರು. ನೀನು ತಪ್ಪು ಮಾಡದೇ ಇದ್ರು ಅಂಥವ್ರ ಜೊತೆ ಸ್ನೇಹ ಮಾಡ್ದೆ ಅಂತ ಫೀಲ್ ಆದ್ಯಾ ನೋಡು. ಅದೇ ಕಣಿಗೆ ಒಳ್ಳೆತನ ಅಂದ್ರೆ. ಎಲ್ರ ಗುಂಡ್ಗೆಲ್ಲೂ ರಾವಣ ಇಲ್ಲ, ರಾಮನೇ ಇದ್ದಾನೆ. ಅದಕ್ಕೆ ನೀನೇ ಎಕ್ಸಾಂಪಲ್. ನಿನ್ ಸೀತೆ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಆಲ್ ದ ಬೆಸ್ಟ್. ಐ ಲವ್ ಯು ಕ್ರಿಶ್. ನಂಗೆ ತುಂಬಾ ಭಯ ಆಗ್ತಿತ್ತು ಮತ್ತೆ ನಿನ್ನ ಸಿಗ್ತೀನೋ ಇಲ್ವೋ ಅಂತ. ಜೀವನ ಹೀಗೇನೆ ಅಂತ ಹೇಳಕ್ಕಾಗಲ್ಲ. ನಾವಿಬ್ರು ಒಟ್ಟಿಗೆ ಬದುಕಬೇಕು ಅಂತ ಸ್ಟ್ರಾಂಗ್ ಆಗಿ ಕೇಳ್ಕೊಂಡೆ. ನಮ್ ಪ್ರೀತಿ ನಿಜವಾದ್ದು, ಅದಕ್ಕೆ ನಾವು ಮತ್ತೆ ಸೇರಿದ್ವಿ. ನನ್ನನ್ ಕೊಂದು ಹಾಕಿದ್ರೆ ಏನ್ ಮಾಡ್ತಿದ್ದೆ? ಮೊದ್ಲು ಅವ್ರನ್ನ ಸಾಯಿಸ್ತಿದ್ದೆ. ಆಮೇಲೆ ಇನ್ನೇನು, ಬೆಳಿಗ್ಗೆ ಎಲ್ಲ ಬೇಜಾರಲ್ಲಿದ್ದು ರಾತ್ರಿ ಯಾರನ್ನಾದ್ರೂ ಹುಡುಕೋತಿದ್ದೆ. ಏಯ್ ಕೂಲ್ ಕೂಲ್ ಕೂಲ್. ಅರ್ಜುನ್ ರೆಡ್ಡಿ ಆ ಮೂವಿಲಿ ಇದೇ ತರ ಅಲ್ವಾ ತೋರಿಸಿರೋದು? ಈಗ ಅದೇ ಟ್ರೆಂಡ್ ನಡೀತಿರೋದು. ನಿನ್ನ ಐ ಲವ್ ಯು ಕ್ರಿಶ್. ಐ ಲವ್ ಯು ಟು. ಸುಲಭ ಅಲ್ಲ ಕಣ ಲೈಫು, ತೆಗ್ದಂಗೆ ಕೂದಲು ಕ್ರಾಪು. ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ ಈ ಲೈಫು ಬೆಂಕಿ ಇದ್ದಂಗೆ. ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ ಈ ಲೈಫು ಬೆಂಕಿ ಇದ್ದಂಗೆ. ಸುಲಭ ಅಲ್ಲಯ್ಯ. ಆಫೀಸು ಲೈಫೇನೆ ಇಲ್ಲಿ ಒಂಥರ, ಇಲ್ಲಿ ಸಿಗುವ ಅನುಭವವೇ ಥರ ಥರ ಥರ. ಅರ್ಧ ಗಂಟೆಗೊಮ್ಮೆ ಕಾಫಿ ಕುಡಿಯುವ ಥರ, ಆದ್ರೂನು ಮಜಾ ಐತೆ ಇಲ್ಲಿ ಒಂಥರ. ವೀಕೆಂಡ್ ಅರೆ ವೀಕೆಂಡ್, ಅರೆ ವೀಕೆಂಡ್ ದಾಟ ತನಕ ದೋಣಿಯ ಥರ. ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ ಈ ಲೈಫು ಬೆಂಕಿ ಇದ್ದಂಗೆ. ಸುಲಭ ಅಲ್ಲಯ್ಯ. ಸಿನಿಮಾ ನೋಡಿ ಬರೋವರೆಗೂ ಸೂಪರ್ ಆಗಿರ್ತದೆ. ಸಿನಿಮಾ ಹಿಟ್ ಆದ್ರೆ ಮತ್ತೆ ನೋಡ ಆಸೆ ಬರ್ತದೆ. ಅಯ್ಯೋ ಎಷ್ಟೇ ಚೆನ್ನಾಗಿದ್ರು ಸಿನಿಮಾ ಬಂದು ಹೋಯ್ತದೆ. ಹೋಗೋ ಮುಂಚೆ ಲೈಫೇನಂತ ಕಲಿಸಿ ಹೋಯ್ತದೆ. ಫ್ಲಾಪ್ ಆದ್ರೆ ಅಯ್ಯೋ ಫ್ಲಾಪ್ ಆದ್ರೆ, ಸಿನಿಮಾ ಫ್ಲಾಪ್ ಆದ್ರೆ ಸುಮ್ನೆ ಹೋಗಿ ಡಬ್ಬ ಸೇರ್ತದೆ. ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ ಈ ಲೈಫು ಬೆಂಕಿ ಇದ್ದಂಗೆ. ಸುಲಭ ಅಲ್ಲಯ್ಯ. ರಾಜಕೀಯ ನಾಯಕರ ಆಸೆ ನೋಡಿದ್ರೆ ಗೊತ್ತಾಗುತ್ತೈತೆ ಅವರ ಹಣದ ಜಾತ್ರೆ. ತಗೊಂಡ್ರು ಪರವಾಗಿಲ್ಲ ದಿನವೂ ಮಾತಾರೆ, ದಿನವೂ ಮಾಡಬೇಕು ಹೆಣ್ಣು ಹೆಂಡದ ಜಾತ್ರೆ. ಹೊಂಟೋದ್ರೆ ಪವರ್, ಹೊಂಟೋದ್ರೆ ಪವರ್, ಹೊಂಟೋದ್ರೆ ಕಾಲಿಫ್ಲವರ್ ಬಾಡಿ ಹೋಯ್ತದೆ. ಸುಲಭ ಅಲ್ಲಯ್ಯ, ಸುಲಭ ಅಲ್ಲಯ್ಯ ಈ ಲೈಫು ಬೆಂಕಿ ಇದ್ದಂಗೆ. ಸುಲಭ ಅಲ್ಲಯ್ಯ. ಗೋವಿಂದ. ಕಿತ್ತೋಗಿ ಹರಿದೋಗಿರಲವ್ವು ನೋಡ್ರಲೋ. ದುಡ್ಡಿದ್ರೆ ಕೋತಿನು ಇಲ್ಲಿ ಹೀರಲೋ. ದುಡ್ಡಿದ್ದೋನೇ ಇಲ್ಲಿ ಎಲ್ಲ ಕೇಳಿರೋ. ಅಯ್ಯೋ ಅವನಿಲ್ಲಿ ಏನೇ ಮಾಡ್ಲಿ ಎಲ್ಲ ಸೂಪರ್. ಇಲ್ದಿದ್ರೆ ದುಡ್ಡು, ಇಲ್ದಿದ್ರೆ ಅಯ್ಯೋ ದುಡ್ಡಿಲ್ಲಿ ಇಲ್ದಿದ್ರೆ ಅವನು ಪಾಪರೋ.